ಅಲ್ಲ ಮೇಡಮ್, ಹಾ ಸರ್, ಮಾತಾಡಿ ಮಾತಾಡಿ. ಕ್ಲಿಯರ್ ಇದೆ ಅಲ್ವಾ ಸೌಂಡ್ ಎಲ್ಲ? ಎಸ್, ಕ್ಲಿಯರ್ ಇದೆ ಸರ್, ಕ್ಲಿಯರ್ ಆಗಿದೆ. ತಾವೆಲ್ಲ ಈ ಎಲ್ಲ ಪ್ಲಾನ್ ಮಾಡಿಕೊಂಡು 14ನೇ ತಾರೀಕಿಗೆ ಮಾಡಬೇಕು ಅನ್ನೋದನ್ನ ಅಡ್ವಾನ್ಸ್ ಹೇಳಿದ್ರಿ. ನಿಜವಲ್ಲ ನನಗೆ ಒತ್ತಡ ಇತ್ತು ಇವತ್ತು. ಫಾರ್ ಹ್ಯೂಮನ್ ಚೈನ್ ಇದೆಯಲ್ಲ, ಮಾನವ ಸರಪಳಿಗೆ ನಮ್ಮ ತಾಲೂಕಿಗೆ ಆಯ್ಕೆ ಆಗಿದೆ. ಸುಮಾರು 30 ಕಿಲೋಮೀಟರ್ ನಮ್ಮಲ್ಲಿ ಅದು ಪಾಸ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಸುಮಾರು 15,000 ಮಕ್ಕಳನ್ನ ಅಲ್ಲಿ ನಾವು ಕೂಡಿಸ್ತಾ ಇದ್ದೇವೆ. ಅದರ ಒಂದು ಪ್ಲಾನ್ ನಲ್ಲಿ ಇದ್ದಿದ್ದಕ್ಕೆ ನಾನು ಸ್ವಲ್ಪ ಪ್ರೆಷರ್ ಆಯ್ತು ನಿನ್ನೆ ಮೊನ್ನೆಯಿಂದ. ಸೊ ಈಗೂ ಸಹಿತ ನಾವು ಅದನ್ನ ಮೀಟಿಂಗ್ ಮಾಡ್ತಾ ಇದ್ದೇವೆ. ಸೊ ನಾ ಇದಕ್ಕೆ 1 ಅವರ್ ಜಾಯಿನ್ ಆಗಿ ನೆಕ್ಸ್ಟ್ ಅದಕ್ಕೆ ಹೋಗಿ ಆ ಪ್ಲಾನ್ ಅನ್ನು ನಾವು ಎಕ್ಸಿಕ್ಯೂಟ್ ಮಾಡಬೇಕು. ಸೊ ಆಫೀಸಲ್ಲೇ ಬಂದು ನಾವು ಇಲ್ಲಿ ಇವತ್ತು ವರ್ಕಿಂಗ್ ಡೇ ಮಾಡಿದ್ದೇವೆ ನಾವು ಆಫೀಸನ್ನ, ಸೆಕೆಂಡ್ ಸ್ಯಾಟರ್ಡೇ ಇದ್ರು ಸಹಿತ. ಸೊ ನನಗೆ ಒಂದು ಡಾಟಾ ಅನಾಲಿಸಿಸ್ ಬಗ್ಗೆ ಶಾಲಾ ಹಂತಕ್ಕೆ, ಡಾಟಾ ಅನಾಲಿಸಿಸ್ ಅಂದ್ರೆ ಸಿಕ್ಕಾಪಟ್ಟೆ ಇದೆ. ಎಷ್ಟೋ ಸೈಬರ್ ಸೆಂಟರ್ಸ್ ಇದೆ, ಎಷ್ಟೋ ಡಾಟಾ ಆಪರೇಟರ್ಸ್ ಇದ್ದಾರೆ. ಸೊ ಅವೆಲ್ಲವುಗಳನ್ನ ಬಿಟ್ಟು ನಾವು ಒಂದು ಡಾಟಾ ಅನಾಲಿಸಿಸ್ ಬಗ್ಗೆ ಕೇಳಿದಾಗ ಅಂದ್ರೆ ಶಾಲಾ ಹಂತಕ್ಕೆ ಎಷ್ಟು ಬೇಕು ಅಷ್ಟನ್ನ ನಾವು ಎಲ್ಲರಿಗೂ ಹೇಳ್ಬೇಕು ಅನ್ನೋ ಉದ್ದೇಶದಿಂದ ಇದನ್ನ ಆಯೋಜನೆ ಮಾಡಿದ್ರಿ. ಸೊ ನನ್ನ ಪರಿಚಯನ ಈಗಾಗಲೇ ನೀವು ಹೇಳಿದ್ರಿ, ಓಂ ಪ್ರಕಾಶ್ ಎತ್ತನಹಳ್ಳಿ ಅಂತಂದು. ನಂದು ಎಜುಕೇಶನ್ ಕೋಆರ್ಡಿನೇಟರ್, ವರ್ಕ್ ಇನ್ ಹಾವೇರಿ BO ಆಫೀಸ್, ಅಂದ್ರೆ ಬ್ಲಾಕ್ ಎಜುಕೇಶನ್ ಆಫೀಸ್ ಹಾವೇರಿಯಲ್ಲಿ ಆಸ್ ಎ ಎಜುಕೇಶನ್ ಕೋಆರ್ಡಿನೇಟರ್ ಕೆಲಸ ಮಾಡ್ತಾ ಇದ್ದೀನಿ. ಬೇಸಿಕಲಿ ನಾನು ಮ್ಯಾಥಮೆಟಿಕ್ಸ್ ಟೀಚರ್. ಸುಮಾರು 20 ವರ್ಷ ನಾನು ಗಣಿತದ ಕಲಿಕೆಯಲ್ಲಿ ನಾನು ತೊಡಗಿಸ್ಕೊಂಡು ಹೈಸ್ಕೂಲ್ ಲೆವೆಲ್ ಅಲ್ಲಿ. ಸೊ ಇಲ್ಲಿ ನಾವು ಇಲ್ಲಿ ಬಂದು ವಿಶೇಷವಾಗಿ ಡಾಟಾ ಅನಾಲಿಸಿಸ್ ಬಗ್ಗೆ ನನಗೂ ಆಸಕ್ತಿ ಯಾಕೆ ಕೊಡ್ತಂದ್ರೆ, ನಾ ಇಲ್ಲಿ ಬಂದ ಮೇಲೆ SSLC ನೋಡಲ್ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಬಂದೆ. ಸೊ ತಾಲೂಕಿನಲ್ಲಿ SSLC ಫಲಿತಾಂಶ ವಿಶ್ಲೇಷಣೆ ನಾವು ಮಾಡಬೇಕು, ಆ ಡಾಟಾನ ನಮ್ಮ ಇಡೀ ಎಲ್ಲಾ ಶಾಲೆಗಳಿಗೆ ಒಪ್ಪಿಸ್ಬೇಕು ಅನ್ನೋ ಒಂದು ಟಾಸ್ಕ್ ನನ್ಗೆ ಸ್ಟಾರ್ಟ್ ಆತ ಅಲ್ಲಿಗೆ. ಸೊ ನಾನು ಅದನ್ನ ನಮ್ಮ ಒಂದು ಯೂಟ್ಯೂಬ್ ನಲ್ಲಿ ಅದರೆಲ್ಲ ಸರ್ಚ್ ಮಾಡ್ಕೊಂಡು ಅದರ ಬಗ್ಗೆ ಅನಾಲಿಸಿಸ್ ಮಾಡ್ಕೊಂಡು ಹೆಂಗ್ ಅದನ್ನ ಅನಾಲಿಸಿಸ್ ಮಾಡಬಹುದು ಅನ್ನೋದನ್ನ ನಾನು ಸ್ವಲ್ಪ ಜಾಸ್ತಿ ಓನ್ ಆಗಿ ಕಲ್ತಿದ್ದು. ಕಲ್ತು ಅದರಲ್ಲಿ ಈಗ ಅದರಿಂದ ನಾನು ನಮ್ಮ ಎಲ್ಲಾ ಶಾಲೆಗಳಿಗೆ ಆ ಮಾಹಿತಿಯನ್ನು ಕಳಿಸ್ತಾ ಇರ್ತೇನೆ, ಏನೋ ರಿಸಲ್ಟ್ ಬಗ್ಗೆ ಆಗಿರ್ಬೋದು, ಏನಾಗಿರ್ಬೋದು. ಸೊ ಅದಕ್ಕೆ ಏನ್ ಎಕ್ಸ್ಪೀರಿಯನ್ಸ್ ಇರೋದು ನಂದು ಮ್ಯಾಥಮೆಟಿಕ್ಸ್ ಟೀಚಿಂಗ್, ಪ್ಲಸ್ ಅದರಲ್ಲಿ ವಿಶೇಷವಾಗಿ ಸ್ಟೇಟ್ ಲೆವೆಲ್ ಪ್ರಶ್ನೆ ಪತ್ರಿಕೆ ತಯಾರಿಕೆ ಆಗಿರ್ಬೋದು, ಇದರಲ್ಲಿ ಭಾಗವಹಿಸುವಂತ ಒಂದು ಹವ್ಯಾಸ ಆಯ್ತು ನಂದು. ಸೊ ಈಗ ನಾನು ಇಶ್ಯೂ ಆಗಿ ಬಂದಿದ್ದಕ್ಕೆ 2 ವರ್ಷದಿಂದ ನಾನು ಸ್ಟೇಟ್ ಲೆವೆಲ್ ಕ್ವಶನ್ ಪೇಪರ್ ಹೋಗಿಲ್ಲ ಅಷ್ಟೇ. ಸೊ ನನಗೆ ಅದಕ್ಕೆ ಅವಕಾಶ ಇಲ್ಲ, ಯಾಕಂದ್ರೆ ಆಸ್ ಎ ಎಕ್ಸಿಕ್ಯೂಟಿವ್ ಹುದ್ದೆಗೆ ಬಂದಿರೋದ್ರಿಂದ. ಇಷ್ಟು ನನ್ನ ಪರಿಚಯ ಮಾಡ್ಕೊಂತ ಇದ್ದೀನಿ. ಸೊ ಕೆಲವು ಶಾಲೆಯವ್ರ ಪರಿಚಯ ಇರಬಹುದು ನನಗೆ. ಆಲ್ರೆಡಿ ನನ್ನ ಕೆಲವು PPTಗಳನ್ನ, ಸಬ್ಜೆಕ್ಟ್ ರಿಲೇಟೆಡ್ PPTಗಳನ್ನ ಅವನ್ನೆಲ್ಲ ಶೇರ್ ಮಾಡಿರ್ತೇನೆ. ಸೊ ಅವನ್ನೆಲ್ಲ, ಅಥವಾ ನಮ್ಮ SSLC ನೋಟ್ಸ್ ಅನ್ನ ಸಹಿತ ಅವ್ರಿಗೆ ಶೇರ್ ಮಾಡಿರ್ತೇನೆ, ಎಲ್ಲ ಕೆಲವೊಬ್ರು ನೋಡ್ಕೊಂಡಿರಬಹುದು. ಮೇನ್ಲಿ ಡಾಟಾ ಅನಾಲಿಸಿಸ್ ಅಂದ್ರೆ ಏನಂದ್ರೆ, ವಿಶೇಷವಾಗಿ ಎಲ್ಲಾ ಯಾವ್ದಾರ ಒಂದು ಟಾಪಿಕ್ ಸಂಬಂಧಪಟ್ಟಂತೆ ಯಾವ್ದಾರೇ ಇರ್ಬೋದು, ಮಕ್ಕಳ ಹಾಜರಾತಿ ಆಗಿರ್ಬೋದು, ಮಕ್ಕಳ ರಿಸಲ್ಟ್ ಶೀಟ್ ಆಗಿರ್ಬೋದು, ಅಥವಾ ನಮ್ಮ ಶಾಲೆಯ ಅನುದಾನಗಳ ಎಲ್ಲಾ ವಿಷಯಗಳ ಒಂದು ಡಾಟಾವನ್ನ ಇಟ್ಟುಕೊಂಡು ನಾವು ಅದನ್ನ ಅನಲೈಸ್ ಅಂದ್ರೆ ಅದರಿಂದ ಆಗುವಂತಹ ಉಪಯೋಗಗಳನ್ನ ನಾವೆಲ್ಲ ಚರ್ಚೆ ಮಾಡೋದೇ ಇದು ಡಾಟಾ ಅನಾಲಿಸಿಸ್ ಅಂತ ನಾವಿಲ್ಲಿ ಕರಿತಾ ಇರ್ತೀವಿ. ಸೊ ಇದ್ರ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ. ಸೊ ಇಡೀ ಯಾವುದೇ ಕೆಲಸ ಆಗಲಿ ಏನೇ ಆಗಲಿ ಎಲ್ಲಾ ಡಿಪೆಂಡ್ ಆಗಿದ್ದೆ ಡಾಟಾದ ಮೇಲೆ. ಸೊ ಇಡೀ ನಮ್ಮ ರಾಜ್ಯ ಅಥವಾ ರಾಷ್ಟ್ರ ಅಥವಾ ಅಂತಾರಾಷ್ಟ್ರೀಯ ಎಲ್ಲಾ ಮಟ್ಟಕ್ಕೂ ಸಹಿತ ಎಲ್ಲಲ್ಲಿಯೂ ನಾವೇನ್ ಬಳಸ್ತಾ ಇದ್ದೀವಿ, ಡೇಟಾಗಳನ್ನ ಬಳಸ್ಕೊಂಡು ನಾವೇನ್ ಮಾಡ್ತಾ ಇರ್ತೀವಿ, ಏನೇ ಒಂದು ಕೆಲಸವನ್ನ ಇಂಟ್ರೊಡ್ಯೂಸ್ ಮಾಡೋದಾಗ ಇದೇ ಡೇಟಾದಿಂದ ನಾವು ಮಾಡ್ತಾ ಇರ್ತೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಶಾಲೆಗೆ ಅಂದ್ರೆ ಶಾಲಾ ಹಂತಕ್ಕೆ ನಾವು ಇದನ್ನು ಸಹಿತ ಬಳಸ್ಕೋಬಹುದು ಡಾಟಾಗಳನ್ನ ಅನ್ನೋದು ಒಂದು ವಿಶೇಷತೆ. ಸೊ ಈ ಡಾಟಾಗಳಲ್ಲಿ ಏನೇನು ಒಳಗೊಂಡಿರ್ತತಿ ಅನ್ನೋದಕ್ಕೆ ನಮ್ ಜಸ್ಟ್ ಒಂದು 5 ಪಾಯಿಂಟ್ಸ್ ಅನ್ನ ನಾ ಇಲ್ಲಿ ಹಾಕಿದ್ದೀನಿ. ಸೊ ಮೊದಲೇದು ಡಾಟಾ ಅಂದ್ರೆ ಏನು? ಡಾಟಾದ ಸಂಗ್ರಹ, ದತ್ತಾಂಶಗಳ ಸಂಗ್ರಹ, ವಿವಿಧ ಮೂಲಗಳಿಂದ ಡೇಟಾವನ್ನ ಸಂಗ್ರಹಿಸೋದು. ಸೊ ಎದಕ್ ಸಂಬಂಧ ಇರ್ತೈತಲ್ಲ ಅದಕ್ಕೆ ಎಲ್ಲಾ ಡಾಟಾಗಳನ್ನ ಸಂಗ್ರಹಿಸಿಕೊಳ್ಳೋದು ಅಂತ. ಸೊ ಇನ್ನು ಅದನ್ನ ಡೇಟಾ ಕ್ಲೀನಿಂಗ್, ಅದರಲ್ಲಿ ಆ ಸಂಗ್ರಹಿಸಿಕೊಂಡಂತ ಡೇಟಾಗಳಲ್ಲಿ ಕ್ಲೀನಿಂಗ್ ಅಂದ್ರೆ ಡೇಟಾ ನಿಖರತೆ, ಸಂಪೂರ್ಣ ಸ್ಥಿರತೆಯನ್ನ ಅಂದ್ರೆ ಎಲ್ಲಾ ಡಾಟಾಗಳು ನಮ್ಗೆ ಉಪಯೋಗ ಆಗ್ತಿರಂಗಿಲ್ಲ. ಅವು ಕೆಲವು ಅಂಶಗಳನ್ನ ಮಾತ್ರ, ಯಾವ ನಿಖರ ಇದೆ, ಯಾವ್ದು ಸಂಪೂರ್ಣವನ್ನು ಹೊಂದಿರ್ತೈತಿ, ಯಾವ್ದು ಖಚಿತವಾಗಿ ಅದು ಇರ್ತೈತಿ, ಅವುಗಳನ್ನ ಮಾತ್ರ ಇಟ್ಕೊಂಡು ಉಳಿದನ್ನ ನಾವು ಕ್ಲೀನ್ ಮಾಡ್ತಾ ಇದೀವಿ ಅಂತ, ಅದು ಡಾಟಾ ಕ್ಲೀನಿಂಗ್. ನೆಕ್ಸ್ಟ್ ಡೇಟಾ ರೂಪಾಂತರ ಅಂದ್ರೆ ಇಲ್ಲಿ ಏನ್ ಮಾಡ್ಕೊಂತ ಅದನ್ನ ತಗೊಂಡ್ಕೊಂಡು ನಾವು ಬೇಕಾದಂಗ ಅಂದ್ರೆ ಅದರಿಂದ ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಅದರಿಂದ ಮತ್ತೆ ನಾವು ಟೋಟಲ್ ಮಾಡ್ಕೊಂಡಾಗಿರ್ಬೋದು, ಅದರಿಂದ ಮತ್ತೆ ಹಂಚಿಕೆ ಅಂದ್ರೆ ಬೇರೆ ಬೇರೆ ವಿಭಾಗಕ್ಕೆ ಎಷ್ಟು ಹೋಗಿದೆ ಅನ್ನೋದನ್ನ ನಾವೇನ್ ಮಾಡೋ ರೂಪ ಅಂತ ಪರಿವರ್ತನೆ ಮಾಡ್ಕೊಂತೇವೆ. ಸೊ ಅದನ್ನ ವಿಶ್ಲೇಷಣೆಗೆ ಸೂಕ್ತವಾದ ಸ್ವರೂಪಗಳ ಡೇಟಾವನ್ನ ಪರಿವರ್ತನೆ ಮಾಡ್ಕೊಳ್ಳೋದು ಅಂತ. ನೆಕ್ಸ್ಟ್ ಡೇಟಾ ಮಾಡೆಲಿಂಗ್ ಅಂತ.
ಸೊ ಅಂಕಿ ಅಂಶ ಅಥವಾ ಗಣಿತದ ಮಾದರಿ ಡೇಟಾವನ್ನ ಅನ್ವಯಿಸಬಹುದು. ಅಂದ್ರೆ ಅರ್ಥ ಡೇಟಾ ಮಾಡ್ಲಿಂಗ್ ಅಂದ್ರೆ ಹೆಂಗ್ ಮಾಡ್ತೀವಿ, ಆ ಡೇಟಾವನ್ನು ತೆಗೆದುಕೊಂಡು ಅಂಕಿ ಸಂಖ್ಯೆ ಅಥವಾ ಗಣಿತದ ಮಾದರಿ ಅಂದ್ರೆ ಸ್ತಂಭ ಲೇಖ ಆಗಿರ್ಬೋದು ಅಥವಾ ಪೈ ನಕ್ಷೆ ಆಗಿರ್ಬೋದು, ಆ ರೀತಿ ಅವುಗಳನ್ನ ನಾವು ಮತ್ತೆ ಏನ್ ಮಾಡ್ತೇವೆ, ಅದನ್ನ ಡೇಟಾ ಮಾಡ್ಲಿಂಗ್ ಅಂತ ಚೇಂಜ್ ಮಾಡ್ತಾ ಹೋಗ್ತಾವ. ಅಂದ್ರೆ ಎಕ್ಸೆಲ್ ಶೀಟ್ ಅಲ್ಲಿ ಇರುವಂತ ಅಂಶಗಳನ್ನ ಮತ್ತೆ ಬೇರೆ ಬೇರೆ ರೀತಿಯೊಳಗೆ ಚೇಂಜ್ ಮಾಡ್ತಾ ಹೋಗ್ತಾವಲ್ಲ, ಅದು ಡೇಟಾ ಮಾಡ್ಲಿಂಗ್. ಇನ್ನ ಡೇಟಾ ಇಂಟರ್ಪ್ರಿಟೇಷನ್ ಅಂದ್ರ ನಾವು ಎಲ್ಲಾ ಡೇಟಾಗಳನ್ನ ತೆಗೆದುಕೊಂಡ ಮೇಲೆ ಅದಕ್ಕೆ ತೀರ್ಮಾನವನ್ನು ಬರೆಯೋದು ಮತ್ತು ಅದನ್ನ ಗುರುತಿಸೋದು, ಮಾದರಿಗಳನ್ನ ಗುರುತಿಸೋದು. ಅಂದ್ರ ಅರ್ಥ ಆ ಎಲ್ಲಾ ಡೇಟಾಗಳನ್ನ, ಎಲ್ಲಾ ಡಯಾಗ್ರಾಮ್ಸ್ ಗಳನ್ನ ಅಥವಾ ಎಲ್ಲಾ ಅಂಕಿಅಂಶಗಳನ್ನ ತೆಗೆದುಕೊಂಡು ಅದಕ್ಕೊಂದು ತೀರ್ಮಾನವನ್ನು ಬರಿತೀವಲ್ಲ, ಅದನ್ನ ಕೊನೆಯ ಹಂತವನ್ನ ನಾವು ತಗೊಂತೇವೆ. ಈ 5 ಹಂತಗಳು ನಮ್ಮ ಡೇಟಾದೊಳಗ ಮುಖ್ಯವಾಗಿ ಬರುವಂತದ್ದು. ಸೊ ಮೇನ್ ಒಂದನೇ ಕಾನ್ಸೆಪ್ಟ್ ಕಲೆಕ್ಟ್ ಮಾಡ್ಕೊಳ್ಳೋದು, ಡೇಟಾ ಸಂಗ್ರಹ ಮಾಡ್ಕೊಳ್ಳೋದು. ನೆಕ್ಸ್ಟ್ ಎರಡನೇ ಕಾನ್ಸೆಪ್ಟ್ ಅದನ್ನ ಕ್ಲೀನಿಂಗ್ ಮಾಡ್ಕೊಂಡು, ಎಲ್ಲಾ ಸಂಗ್ರಹ ಆಗಿದ್ದು ಎಲ್ಲವೂ ಸರಿನಾ ಇರ್ತಾವಂತಲ್ಲ, ಅದರಲ್ಲಿ ಇರುವಂತ ಅಂಶಗಳನ್ನ ಇಟ್ಕೊಂಡು ಕೆಲವೊಂದನ್ನ ಕ್ಲೀನ್ ಮಾಡಬೇಕು, ಫಿಲ್ಟರ್ ಮಾಡಿ ಇಟ್ಕೊಳ್ಳೋದು. ನೆಕ್ಸ್ಟ್ ಡೇಟಾ ರೂಪಾಂತರ, ಅವುಗಳನ್ನ ಏನ್ ಮಾಡ್ಕೊಂತ ನಾವು ಮತ್ತೆ ಬೇರೆ 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 ಮತ್ತೊಂದು ಕಾಲಮ್ ಎಕ್ಸ್ಟ್ರಾ ಹಾಕೊಂಡು ಅದಕ್ಕೆ ಫಾರ್ಮುಲಾಸ್ ಕೊಡೋದು ಅಥವಾ ವಿವಿಧ ಬೇರೆ ಬೇರೆ ಡಯಾಗ್ರಾಮ್ಸ್ ಕೊಡೋದು ಅಂತ ಅಂಶಗಳನ್ನ ಮಾಡ್ಕೊಂತೇವಿ. ನೆಕ್ಸ್ಟ್ ಮೂರನೇದು ಅದನ್ನ ಮತ್ತು ಇನ್ನೂ ಚೆನ್ನಾಗಿ ಕಾಣಬೇಕು ಅಂತಂದಾಗ ಅದನ್ನ ಏನ್ ಮಾಡ್ತೇವೆ, ಗಣಿತದ ಮಾಡೆಲ್ಸ್ ಅಂದ್ರೆ ಸ್ತಂಭ ಲೇಖ ಅಥವಾ ಪೈ ನಕ್ಷೆ, ಈ ರೀತಿ ಆ ಡೇಟಾಗಳನ್ನ ಮಾಡೆಲಿಂಗ್ ಆಗಿ ಮಾಡ್ತೇವೆ ನಾವು. ನೆಕ್ಸ್ಟ್ ಅದನ್ನೆಲ್ಲ ಅದನ್ನ ಅನಲೈಸ್ ಮಾಡಿ ತೀರ್ಮಾನ ಬರೆಯುವಂತ ಕೆಲಸವನ್ನ ಈ ಡೇಟಾದಿಂದ ನಾವು ಮಾಡ್ತಾ ಇರ್ತೀವಿ. ಸೊ ಇದು ಇಷ್ಟು ಅಂಶಗಳ ಡೇಟಾದ ಮುಖ್ಯ ಉದ್ದೇಶ. ಇನ್ನ ಇದರ ಗುರಿ ಏನಪ್ಪಾ ನಮ್ದು, ಈ ಡೇಟಾದ ಗುರಿಗಳೇನು, ಡೇಟಾ ವಿಶ್ಲೇಷಣೆಯ ಗುರಿಗಳೇನು ಅಂದ್ರೆ ಇದ್ರ ತಗೊಳಕ್ ಕಾರಣ ಏನಂದ್ರೆ ಡಿಸ್ಕ್ರಿಪ್ಟಿವ್ ಅನಾಲಿಟಿಕ್ಸ್ ಅಂದ್ರೆ ಏನಾಯ್ತು ಎಂಬುದನ್ನ ಅರ್ಥ, ಅಂದ್ರೆ ಏನ್ ಆಗ್ತಾ ಇದೆ ಅದರಲ್ಲಿ ಅನ್ನೋದನ್ನ ಅರ್ಥ ಮಾಡ್ಕೊಳಕ್ ಇದು ಮೇನ್ ಬೇಕಾಗಿದ್ದು. ಅಂದ್ರೆ ಇದ್ರ ಗುರಿ ಎದಕ್ ತೊಗೊಂತಾ ಇದೆ ನಾವು ಡಾಟಾ ಅಂದ್ರೆ ಅಲ್ಲಿ ಏನಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಇನ್ನ ಡಯಾಗ್ನೋಸ್ಟಿಕ್ ಅನಾಲಿಟಿಕ್ಸ್ ಏನಾದ್ರೂ ಏಕೆ ಸಂಭವಿಸಿದೆ ಎಂಬುದನ್ನು ಅಂದ್ರೆ ಅದು ಯಾಕಾಯ್ತು ಅನ್ನೋದು, ಏನಾಯ್ತು ಅನ್ನೋದು ಒಂದು ಆಯ್ತು, ಅದು ಯಾಕಾಯ್ತು ಅನ್ನೋದೊಂದು, ಅದು ಎರಡನೇದು. ಇನ್ನ ಮೂರನೇದು ಪ್ರಿಡಿಕ್ಟಿವ್ ಅನಾಲಿಟಿಕ್ಸ್, ಏನಾಗಬಹುದು ಅಂದ್ರೆ ಮುಂದೆ ಏನಾಗಬಹುದು ಅನ್ನೋದನ್ನ ಮುನ್ಸೂಚನೆ ಸಹಿತ ಡೇಟಾಗಳನ್ನ ನಮಗ ಕೊಡ್ತಾ ಇರ್ತೈತಿ ಅಂತ. ಅಂದ್ರೆ ಮುಂದೆ ನಮಗ ಇದರಿಂದ ನಮ್ಮ ರಿಸಲ್ಟ್ ಇಂಪ್ರೂವ್ಮೆಂಟ್ ಮಾಡಬಹುದೋ ಇಲ್ಲೋ ಅಥವಾ ಹಾಜರಾತಿನ ಇಂಪ್ರೂವ್ಮೆಂಟ್ ಮಾಡಬಹುದೋ ಇಲ್ಲೋ, ಈ ಎಲ್ಲಾ ಅಂಶಗಳನ್ನ ಅದು ಕೊಡ್ತಾ ಇರ್ತೈತಿ. ಇನ್ನ ಪ್ರಿಸ್ಕ್ರಿಪ್ಟಿವ್ ಅನಾಲಿಟಿಕ್ಸ್, ತೆಗೆದುಕೊಳ್ಳಬಹುದಾದ ಕ್ರಮಗಳನ್ನ ಶಿಫಾರಸು ಮಾಡೋ, ಅಂದ್ರೆ ಇದರಿಂದ ನಾವೇನು ಕ್ರಮ ಕೈಗೊಳ್ಳಬಹುದು ಅನ್ನೋದನ್ನ ತೀರ್ಮಾನ ಕೈಗೊಳ್ಳಕ್ ಅವಕಾಶ ಇದೆ. ಸೊ ಇಲ್ಲಿ 4 ಗುರಿಗಳಿರ್ತವೆ ಇದರಲ್ಲಿ. ಒಂದು ಏನಾಯ್ತು ಎಂಬುದು ಅಂದ್ರೆ ಡಾಟಾ ಅನಾಲಿಟಿಕ್ಸ್ ನಿಂದ, ಡಿಸ್ಕ್ರಿಪ್ಟಿವ್ ಅನಾಲಿಟಿಕ್ಸ್ ನಿಂದ ನಮ್ಗೆ ಏನಾಯ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಎರಡನೇದು ಅದು ಯಾಕಾತು ಅನ್ನೋದನ್ನ ಸಹಿತ ಇದರಲ್ಲಿ ನಿರ್ಧರಿಸಬಹುದು. ನೆಕ್ಸ್ಟ್ ಮೂರನೇದು ಅದರಿಂದ ಏನಾಗಬಹುದು ಅನ್ನೋ ಮುನ್ಸೂಚನೆಯನ್ನು ಸಹಿತ ನಾವು ಇಲ್ಲೇ ತೆಗೆದುಕೊಳ್ಳಕ್ ಅವಕಾಶ ಇದೆ, ಪ್ರಿಡಿಕ್ಟಿವ್ ಅನಾಲಿಟಿಕ್ಸ್. ಇನ್ನ ಪ್ರಿಸ್ಕ್ರಿಪ್ಟಿವ್ ಅನಾಲಿಟಿಕ್ಸ್ ಏನ್ ಹೇಳ್ತದೆ ಅಂದ್ರೆ ಅದಕ್ಕೆ ಏನಾದ್ರೂ ಕ್ರಮ ಕೈಗೊಳ್ಳಕ್ ಅವಕಾಶ ಇದೆಯಾ, ಅದು ಕ್ರಮಗಳನ್ನ ಮಾಡಕ್ ಶಿಫಾರಸು ಕೊಡುವಂತ ಅವಶ್ಯಕತೆಯನ್ನ ಅದು ಹೊಂದಿರುತ್ತದೆ. ಇದಿಷ್ಟು ಡೇಟಾ ವಿಶ್ಲೇಷಣೆಗೆ ಸಂಬಂಧಪಟ್ಟಂತಹ ಗುರಿಗಳು. ಸೊ ಈ ಗುರಿಗಳನ್ನ ಆಧರಿಸಿಕೊಂಡ ಅಂದ್ರೆ ಅರ್ಥ ನಾವು ಈ ಶಾಲಾ ಹಂತದಲ್ಲಿ ಇದು ಯಾಕೆ ಬೇಕು ಅನ್ನೋದು ಒಂದು ಪ್ರಶ್ನೆ ಎಲ್ಲರಿಗೆ. ಸೊ ಇಲ್ಲಿ ಏನ್ ಮಾಡ್ತಾವ ನಾವು ಒಂದು ಮಂತ್ಲಿ ಒಂದು ಅಟೆಂಡೆನ್ಸ್ ತಗೊಂತಾವ. ಸೊ ಎಲ್ಲಾ ಮಕ್ಕಳು ಮಂತ್ಲಿ ಅಟೆಂಡೆನ್ಸ್ ತಗೊಂಡಾಗ ಅವ್ರದ್ದು ಎಲ್ಲಾ ಡಾಟಾ ಸಿಗ್ತದೆ ನಮಗ್. ಸೊ ಏನಾತ್ಪ ಇದ್ರಲ್ಲಿ, ಸೊ ಎಷ್ಟು ಮಂದಿ ಅಬ್ಸೆಂಟ್ ಅದಾರ, ಹಂಗಂದ್ರ ಇದರಿಂದ ಯಾಕಾತು, ಸೊ ಆ ಒಂತದಲ್ಲಿ ಏನಾದ್ರೂ ಸಮಸ್ಯೆ ಆಗಿದೆ ಅನ್ನೋದನ್ನ ತೀರ್ಮಾನ ಮಾಡ್ತೈತಿ. ಸೊ ಆ ತಿಂಗಳಲ್ಲಿ ಏನಾದ್ರೂ ಅದು ಸಂಭವಿಸಿದ್ ಯಾಕೆ ಅನ್ನೋದು. ಇನ್ನು ಪ್ರಿಡಿಕ್ಟ್ ಅಂದ್ರ ಮುಂದೆ ಏನಾಗ್ಬೋದು, ಸೊ ಹಿಂಗ ಮುಂದುವರೆದ್ರ ನಮ್ ಡ್ರಾಪ್ಔಟ್ ಆಗ್ತೈತಿ, ಮಕ್ಕಳ ಸಂಖ್ಯೆ ಏನ್ ಸಮಸ್ಯೆ, ಹಿಂಗೆ ಅಬ್ಸೆಂಟ್ ಆಗ್ತಂತ ಹೋದ್ರ ಕಲಿಕೆ ಹಿಂದುಳಿದೈತಿ ಅನ್ನೋದನ್ನ ಅದು ಅನಲೈಸ್ ಮಾಡ್ತೈತಿ. ಇನ್ನು ಅದಕ್ಕೋಸ್ಕರ ಏನ್ ಕ್ರಮ ಕೈಗೊಳ್ಬೇಕು ಅನ್ನೋದನ್ನ ಅದು ನೆಕ್ಸ್ಟ್ ಕೊಡ್ತಾ ಹೋಗ್ತೈತಿ. ಸೊ ಈ ರೀತಿ ಅಂಶಗಳನ್ನ ನಾವಿಲ್ಲೇ ನೋಡ್ಕೋಬಹುದು. ಸೊ ಈ 4 ಗುರಿಗಳೊಂದಿಗೆ ನಮ್ಮ ಡಾಟಾ ದತ್ತಾಂಶಗಳ ವಿಶ್ಲೇಷಣೆ ಆಗ್ತಾ ಇರ್ತೈತಿ. ಆ ದತ್ತಾಂಶಗಳು ತೆಗೆದುಕೊಂಡು ನಾವು ಮಾಡ್ಬೇಕಾಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಶಾಲಾ ಶಿಕ್ಷಣದಲ್ಲಿ ದತ್ತಾಂಶಗಳ ವಿಶ್ಲೇಷಣೆ ಪ್ರಮುಖ ಪಾತ್ರವನ್ನ ಹೇಗೆ ವಹಿಸ್ತೈತಿ, ಅದಕ್ಕೆ ಏನೇ ನಾವು ತಗೋಬಹುದು ಅನ್ನೋದನ್ನ ಕೆಲವು ಅಂಶಗಳನ್ನ ಇಲ್ಲೇ ನಿಮ್ಗೆ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಕೆಲವು ಅಪ್ಲಿಕೇಶನ್ಸ್ ಅಂದ್ರೆ ಶಾಲಾ ಪಠ್ಯದಲ್ಲಿ ಅಂದ್ರೆ ನಮ್ಮ ಶಾಲೆಗೆ ಸಂಬಂಧಪಟ್ಟಂತ ಅಂಶದಲ್ಲಿ ಕೆಲವು ಅಂಶಗಳನ್ನ ನಾವಿಲ್ಲೇ ನೋಡಬಹುದು. ಸೊ ಅದರಲ್ಲಿ ಒಂದನೇದಾಗಿ ವಿದ್ಯಾರ್ಥಿಯ ಕಾರ್ಯಕ್ಷಮತೆ ಟ್ರ್ಯಾಕಿಂಗ್ ಅಂದ್ರೆ ವಿದ್ಯಾರ್ಥಿಗಳ ಡೇಟಾವನ್ನು ವಿಶ್ಲೇಷಿಸೋದು, ಅವರ ಸಾಮರ್ಥ್ಯ, ದೌರ್ಬಲ್ಯ, ಕಲಿಕೆ ಅಂತರ ಗುರುತಿಸೋದು ಮತ್ತು ಶಿಕ್ಷಕ ಅದಕ್ಕೆ ತಕ್ಕಂತೆ ಸೂಚನೆ ಮತ್ತು ಬೆಂಬಲವನ್ನ ನೀಡ್ತಾ ಇರ್ತೈತಿ. ನೆಕ್ಸ್ಟ್ ಎರಡನೇ ಅಂಶ ಏನಾಗ್ತತಿ ಇಲ್ಲಿ, ವೈಯಕ್ತಿಕ ಕಲಿಕೆ ಅಂದ್ರೆ ಆ ಡೇಟಾದಿಂದ ಎಷ್ಟು ಮಂದಿ ಅದರಲ್ಲಿ ಏನಾದ್ರು ಮಕ್ಕಳಿಗೆ ಯಾರು ಹಿಂದುಳಿದಾರ ಯಾರು ಇದಾರ ಅಂತ ಅದನ್ನ ಸಪ್ರೇಟ್ ಒಂದು ಲಿಸ್ಟ್ ಮಾಡ್ಕೊಂಡು ಅವ್ರ ಬಗ್ಗೆ ವೈಯಕ್ತಿಕ ಕೇರ್ ತಗೊಳಕ ಡೇಟಾ ವಿಶ್ಲೇಷಣೆ ನಮ್ಗೆ ಅನುಕೂಲ ಆಗ್ತೈತಿ. ಅಂದ್ರೆ ಆ ರೀತಿ ಮಾಡ್ಕೊಂಡಾಗ ಸೊ ನಿಮ್ಗೆಲ್ಲ ಅನ್ಸುತ್ತೆ, ಸೊ ಅದನ್ನೆಲ್ಲ ನೋಡಿದಾಗ ಇಡೀ ಒಂದ್ ದೊಡ್ಡ ಶೀಟ್ ನೋಡಿದಾಗ ಇದು ಹೆಂಗ್ ಅನುಕೂಲ ಆಗ್ತೈತ್ರಿ ಅಂತ.
ಬಟ್ ಅಲ್ಲೇ ಅದೇ ಒಂದು ಶೀಟ್ ಅಲ್ಲಿ ನಾವು ಸಪ್ರೇಟ್ ಮಾಡ್ಕೊಳಕ್ಕೆ ಇದು ಒಂದು ನಮ್ಗೆ ಅದು ಎಕ್ಸೆಲ್ ಶೀಟ್ ಅನ್ನು ಬಳಸ್ಕೊಂಡು ಇಲ್ಲೇ ಮಾಡ್ಬೇಕಾಗುತ್ತೆ. ಸೊ ಅದರ ಉದ್ದೇಶವನ್ನು ಮಾತ್ರ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಸೊ ಅದನ್ನ ಹೆಂಗ್ ಮಾಡ್ಕೋಬಹುದು ಅನ್ನೋದನ್ನ. ಸೊ ಈ ರೀತಿ ನಾವು ಸಾಮರ್ಥ್ಯಗಳನ್ನ ವೈಯಕ್ತಿಕವಾಗಿ ಮಕ್ಕಳ ಕಲಿಕೆಯ ಬಗ್ಗೆ ಅವರ ಸಾಮರ್ಥ್ಯ ಹೆಚ್ಚಿಸುವಲ್ಲಿ ನಮ್ಗಿದು ಡೇಟಾ ಅನಸಾಗ್ತತಿ. ಇದು ಆದ್ಮೇಲೆ ಇನ್ನೊಂದು ವಿಶೇಷ, ಇದು ಶಾಲಾ ಹಂತಕ್ಕೆ. ನೆಕ್ಸ್ಟ್ ಇದ ನಂತರ ಪಠ್ಯಕ್ರಮ ಅಭಿವೃದ್ಧಿ. ಸೊ ಇವನ್ನೆಲ್ಲಾ ನೋಡಿದಾಗ ಸೊ ನಮ್ಮ ಮಕ್ಕಳಿಗೆ, ನಮ್ಮ ಶಾಲಾ ಹಂತದಲ್ಲಿ ಮಕ್ಕಳಿಗೆ ಸೊ ನಾವು ಪಠ್ಯಕ್ರಮದಲ್ಲಿ ಏನಾದರೂ ನಮ್ಮಲ್ಲಿ ಮಕ್ಕಳಿಗೆ ಮಿನಿಮಮ್ ಲರ್ನಿಂಗ್ ಲೆವೆಲ್ಸ್ ಅಥವಾ ಅವ್ರಿಗೆ ಏನಾದ್ರೂ ಬೇಕಾದಂತ ಅಂಶಗಳನ್ನ ಚೇಂಜ್ ಮಾಡ್ಕೊಂಡು ಪಾಠ ಮಾಡಿ ಚೆನ್ನಾಗಿರುತ್ತೆ ಅನ್ನೋದನ್ನ ಅಲ್ಲಿನೂ ಸಹಿತ ಅಭಿವೃದ್ಧಿಗೋಸ್ಕರ ಈ ಡೇಟಾ ನಮ್ಗೇನಾಗ್ತತಿ ಉಪಯೋಗ ಆಗ್ತತಿ ಅನ್ನೋದು. ವಿದ್ಯಾರ್ಥಿಗಳಿಗೆ ಅವರ ಕಲಿಕೆಗೆ ಸಂಬಂಧಪಟ್ಟಂತೆ ಅವರ ಉದ್ದೇಶಗಳನ್ನು ಈಡೇರಿಸುವಂತೆ ಅದರಲ್ಲಿ ಡಾಟಾ ನಮ್ಗೆ ಉಪಯೋಗ ಆಗ್ತತಿ ಅಂತ. ಇನ್ನ ಶಿಕ್ಷಕರ ಮೌಲ್ಯಮಾಪನ ಅಂದ್ರ ಶಿಕ್ಷಕರು ತಾವು ಮಾಡಿದಂತಹ ಕೆಲಸದಲ್ಲಿ ಯಾವ ರೀತಿ ನಾವು ಎಷ್ಟು ಸಕ್ಸಸ್ ಆಗಿದ್ದೇವೆ, ನಾವು ಕಲಿಕೆಯಲ್ಲಿ ಯಾವ ರೀತಿ ನಾವು ಮಕ್ಕಳಿಗೆ ಹೇಳ್ಕೊಟ್ಟಿದ್ದೇವೆ ಅನ್ನೋದನ್ನ ಪೂರ್ತಿ ಶಿಕ್ಷಕರ ಶಿಕ್ಷಕರಿಗೆ ಇದು ಅನುಕೂಲ ಆಗ್ತದೆ ಡಾಟಾ ಅಂತ. ಸೊ ವಿದ್ಯಾರ್ಥಿ ಟ್ರ್ಯಾಕಿಂಗ್ ಮಾಡ್ಬೋದು ಅವ್ರದ್ದು. ನೆಕ್ಸ್ಟ್ ವೈಯಕ್ತಿಕ ಕಲಿಕೆನೂ ಆಗ್ತೈತಿ, ಇಲ್ಲ ಪಠ್ಯಕ್ರಮದ ಅಭಿವೃದ್ಧಿಗೆ ಒಂದು ಮಾರ್ಗಸೂಚಿಯನ್ನ ಕೊಡ್ತೈತಿ. ಇನ್ನ ಶಿಕ್ಷಕರ ಮೌಲ್ಯಮಾಪನಕ್ಕೆ ಸಹಿತ ಇಲ್ಲೇ ಅನುಕೂಲ ಆಗ್ತಾ ಹೋಗ್ತೈತಿ. ಸೊ ಇದರಿಂದ ಏನಾಗ್ತದೆ ಅಂದ್ರೆ ಐದನೇದು ಒಂದು ಉಪಯೋಗ ಅಂದ್ರೆ ಐದನೇ ಅಪ್ಲಿಕೇಶನ್ ಅಂದ್ರೆ ಸಂಪನ್ಮೂಲಗಳ ಹಂಚಿಕೆ. ಅಂದ್ರ ಡೇಟಾ ಮಾಹಿತಿ ನಿರ್ಧಾರಗಳ ಸಂಪನ್ಮೂಲ ಹಂಚಿಕೆಯನ್ನು ಉತ್ತಮಗೊಳಿಸುತ್ತದೆ. ಯಾಕಂದ್ರ ಈ ಡೇಟಾ ಏನಾಗ್ತದೆ ಅಂದ್ರೆ ಎಲ್ಲ ಇದರಿಂದ ಏನೇನ್ ಮಾಡ್ಬೋದು ಅಂದ್ರೆ ಎಲ್ಲಾ ಕಡೆಯಿಂದ ಇದನ್ನ ಹಂಚಿಕೆ ಮಾಡಕ್ ಅವಕಾಶ ಇದೆ. ಸೊ ಇದರಿಂದ ಸಕ್ಸಸ್ ಆತಂದ್ರ ಆ ಒಂದು ಮಕ್ಕಳ ಇಷ್ಟು ಪಾಠ ಮಾಡಿದ್ರಿಂದ ನಾವೆಲ್ಲವುಗಳನ್ನ ಹಂಚಿಕೆ ಅಂದ್ರೆ ಎಲ್ಲಾ ಕಡೆನೂ ಅದನ್ನ ಹಂಚಿಕೆ ಮಾಡಕ್ ಅನುಕೂಲ ಆಗ್ತೈತಿ. ಶಾಲಾ ಹಂತದೊಳಗ ಬಜೆಟ್ ಅಲ್ಲಿ ಸಾಮಗ್ರಿಗಳಿಗೆ, ಸಿಬ್ಬಂದಿ ಸಾಮರ್ಥ್ಯಗಳಿಗೆ ಎಲ್ಲದಕ್ಕೂ ಈ ಸಂಪನ್ಮೂಲ ಹಂಚಿಕೆಗೆ ಅನುಕೂಲ ಆಗ್ತೈತಿ ಅಂತ. ಇನ್ನ ಅಪಾಯದಲ್ಲಿರುವ ವಿದ್ಯಾರ್ಥಿಗಳನ್ನ ಗುರುತಿಸೋದು. ಸೊ ನಾ ಆಗ್ಲೇ ಹೇಳಿದೆ, ವೈಯಕ್ತಿಕ ಕಾಳಜಿಯ ಜೊತೆಗೆ ಎಕ್ಸ್ಟ್ರಾ ಇದು ವೈಯಕ್ತಿಕ ಅಂದ್ರೆ ಯಾರು ಅತಿಯಾದಂತಹ ಅಂದ್ರ ಅಪಾಯ ಅಂದ್ರೆ ಅರ್ಥ ಅವರು ಡ್ರಾಪ್ ಔಟ್ ಆಗಿರ್ಬಹುದು ಅಥವಾ ಅವರ ರಿಸಲ್ಟ್ ನಲ್ಲಿ ಕೊರತೆ ಆಗಿರ್ಬಹುದು. ಅವ್ರು ಹಿಂಗೆ ಮುಂದುವರೆದ್ರೆ ಮುಂದೆ ಯಾವುದೇ ಒಂದು ಕಲಿಕೆಯನ್ನು ಮಾಡಕ್ ಸಾಧ್ಯನೇ ಇಲ್ಲ ಅಂತ ಒಂದು ಅಪಾಯದಲ್ಲಿರುವಂತ ವಿದ್ಯಾರ್ಥಿಗಳನ್ನು ಗುರುತಿಸಾಕ ಇದು ಅನುಕೂಲ ಆಗ್ತೈತಿ ಅಂತ. ಇನ್ನ ಪೋಷಕರಿಗೆ ಅವ್ರಿಗೆ ಅವರ ಮಗುವಿನ ಒಂದು ಮಾಹಿತಿಯನ್ನ ಕೊಡಾಕ ಅವ್ರಿಗೆ ಅದು ಅನುಕೂಲ ಆಗ್ತದೆ. ಅಂದ್ರೆ ಪೋಷಕರಿಗೆ ತಮ್ಮ ಮಗು ಯಾವ ಸ್ಥಿತಿಯಲ್ಲಿ ಇದೆ ಅನ್ನೋದನ್ನ ಕೊಡ್ಬೋದು. ಸೊ ಇಲ್ಲಿ ಏನಾಗ್ತದೆ ಅಂದ್ರ ಕೆಲವು ಮಕ್ಕಳು ಹೈ ಲೆವೆಲ್ ಇರ್ತಾರೆ, ಕೆಲವು ಮಕ್ಕಳು ಲೋ ಲೆವೆಲ್ ಬಂದಾಗ ಸೊ ಅವಾಗ ಪೋಷಕರು ಅಂದ್ರೆ ಆ ಪೋಷಕರ ಸ್ಥಿತಿಗತಿಯನ್ನ ನೋಡ್ಕೊಂಡು ಅವ್ರ ಪೋಷಕರ ಸ್ಥಿತಿಗತಿಯಿಂದನೂ ಇದು ಏನಾಗಿದೆ ನಮ್ಮ ಕಲಿಕೆಯಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿದೆ ಅನ್ನೋದನ್ನ ಸಹಿತ ಈ ಡಾಟಾ ವಿಶ್ಲೇಷಣೆ ನಮ್ಗ ತೋರಿಸ್ತಾ ಹೋಗ್ತತಿ. ಅದರ್ಥ ಪೋಷಕರಿಗೂ ಸಹಿತ ನಾವು ಅವ್ರ ಅಂದ್ರೆ ಒಂದೇ ಲೆವೆಲ್ ಪೋಷಕರು ಇರಂಗಿಲ್ಲ, ಎಲ್ಲಾ ಅಂದ್ರೆ ಕಲಿತಂತ ಪೋಷಕರು ಇರ್ತಾರೆ, ಕಲಿದೇ ಇರಂತ ಪೋಷಕರು ಇರ್ತಾರ. ಸೊ ಈ ಡಾಟಾ ಏನ್ ತಿಳಿಸ್ತದ ಅಂದ್ರೆ ಯಾರಿಗೆ ಅನುಕೂಲ ಆಗಿದೆ, ಎಂತ ಪಾಲಕರಿಗೆ ಇದು ಎಂತ ಪಾಲಕರು ಇರೋದ್ರಿಂದ ಅದು ತೊಂದರೆ ಆಗಿದೆ ಅನ್ನೋ ಸಹಿತ ನಿರ್ಧಾರ ಮಾಡ್ತೈತಿ. ಇನ್ನ ಶಾಲಾ ಆಡಳಿತ ಅಂದ್ರೆ ಇದನ್ನೆಲ್ಲ ಬಳಸ್ಕೊಂಡು ಶಾಲಾ ಆಡಳಿತದಲ್ಲಿ ಸೊ ಅವರು ಏನ್ ಮಾಡ್ತಾರ ಇದಾರ ಎಲ್ಲಾ ಇಡೀ ಶಾಲಾ ಡಾಟಾದನ್ನ ತೆಗೆದುಕೊಂಡು ಆಡಳಿತದಲ್ಲಿ ಏನಾದ್ರೂ ಬದಲಾವಣೆ ಮಾಡ್ಕೋಬೇಕಾ ಅಥವಾ ಶಾಲೆಯಲ್ಲಿ ಏನಾದ್ರೂ ನಾವ್ ಇನ್ನೂ ಕುಂದುಕೊರತೆಗಳನ್ನ ನೀಗಿಸಬಹುದಾ ಅನ್ನೋದನ್ನ ಸಹಿತ ಇಲ್ಲೇ ನೋಡ್ಬೋದು. ಇನ್ನ ಜಿಲ್ಲಾ ಮಟ್ಟದಲ್ಲಿ ಕಾರ್ಯತಂತ್ರ ಯೋಜನೆ ಅಂದ್ರೆ ಇದ ಡಾಟಾವನ್ನು ಬಳಸ್ಕೊಂಡು ತಾಲೂಕು ಅಂತ ಜಿಲ್ಲಾ ಹಂತದಲ್ಲಿ ಸಹಿತ ಅಭಿವೃದ್ಧಿ ಮಾಡಕ ಅನುಕೂಲ ಆಗುತ್ತೆ. ಅಂದ್ರೆ ಶಾಲಾ ಆಡಳಿತ ಶಾಲೆಗೆ ಸಂಬಂಧಪಟ್ಟಂತೆ ಶಾಲಾ ಆಡಳಿತ ಆಗ್ತೈತಿ. ಸೊ ಆಫೀಸ್ ಲೆವೆಲ್ ಬಂದಾಗ ಶಾಲೆಗಳನ್ನ ಕನ್ಸಿಡರ್ ಮಾಡ್ಕೊಂಡು ಜಿಲ್ಲಾ ಹಂತ ಮತ್ತು ರಾಜ್ಯ ಹಂತದಲ್ಲಿ ಶಾಲಾ ಅನಾಲಿಸಿಸ್ ಮಾಡಕ ಇದು ಅಭಿವೃದ್ಧಿಗೆ ಒಂದು ದಾರಿಯನ್ನು ತೋರಿಸುವಂತ ವ್ಯವಸ್ಥೆ ಆಗ್ತೈತಿ ಅಂತ ಈ ಒಂದು ಡಾಟಾ ಅನಾಲಿಸಿಸ್ ನಿಂದ. ಇನ್ನ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಿಷ್ಟು ಉಪಯೋಗಗಳಂದ್ರೆ ಸಂಶೋಧನೆ ಮತ್ತು ಹೊಣೆಗಾರಿಕೆ. ಅಂದ್ರೆ ಅರ್ಥ ದತ್ತಾಂಶ ವಿಶ್ಲೇಷಣೆ ಮಾಡ್ಕೊಂಡು ಇಷ್ಟೆಲ್ಲ ಆದ್ಮೇಲೆ ಮತ್ತೆ ನಾವು ಇದಕ್ಕೆ ಏನಾದ್ರೂ ಹೊಸ ಸಂಶೋಧನೆ ಮಾಡ್ಕೊಂಡು ಅದನ್ನ ಜವಾಬ್ದಾರಿ ತೆಗೆದುಕೊಂಡು ಮಕ್ಕಳಿಗೆ ಅದನ್ನ ಹೊಣೆಗಾರಿಕೆ ನೀಡಿ ನಮ್ಮ ಶಾಲೆಗೆ ಶಾಲಾ ಒಂದು ಫಲಿತಾಂಶ ಅಭಿವೃದ್ಧಿಗೆ ಸಹಾಯ ಮಾಡುವಂತ ವ್ಯವಸ್ಥೆ ಆಗ್ತೈತಿ. ಅಂದ್ರೆ ಅರ್ಥ ಸಂಶೋಧನೆ ಅಂದ್ರೆ ಈ ಎಲ್ಲಾ ಡಾಟಾದಿಂದ ಮತ್ತೊಂದು ನಮ್ಗ ಕ್ರಿಯೇಟಿವಿಟಿ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಮಾಡಿದಂತ ಯಾವ ತಪ್ಪುಗಳದಾವು, ಸೊ ಆ ತಪ್ಪುಗಳಿಗೆ ಏನ್ ಪರಿಹಾರ ಕೊಡಬೇಕು ಅಂತ ಪರಿಹಾರಕ್ಕೆ ನಾವು ಏನೇನು ಯಾರ್ಯಾರ ಜವಾಬ್ದಾರಿಗಳನ್ನ ಹಾಕ್ಬೇಕು ಅನ್ನೋದನ್ನ ಇಲ್ಲೇ ಈ ಒಂದು ಡಾಟಾ ತಿಳಿಸ್ತಾ ಹೋಗ್ತೈತಿ. ಇನ್ನ ಪ್ರಿಡಿಕ್ಟಿವ್ ಅನಾಲಿಟಿಕ್ಸ್ ಅಂದ್ರ ಸುಧಾರಿತ ಡೇಟಾ ವಿಶ್ಲೇಷಣೆ ವಿದ್ಯಾರ್ಥಿ ಫಲಿತಾಂಶವನ್ನ ಊಹಿಸಬಹುದು. ಅಂದ್ರ ಅರ್ಥ ಎಲ್ಲಾ ವಿದ್ಯಾರ್ಥಿ ಫಲಿತಾಂಶ ಇದು ಕೊಟ್ಟಂತ ಫಲಿತಾಂಶದಿಂದ ಅವನ ಫಲಿತಾಂಶವನ್ನ ಅಡ್ವಾನ್ಸ್ ಆಗಿ ಊಹಿಸಬಹುದು. ಸೊ ಅವನ ಒಂದೆಲ್ಲ ಇದನ್ನ ನೋಡ್ಕೊಂಡು ಯಾವ ರೀತಿ ಅಭಿವೃದ್ಧಿ ಆಗಿದೆ ಅವನ್ನೆಲ್ಲಾ ನೋಡ್ಕೊಂಡು ಮುಂದಿನ ಹಂತಗಳಲ್ಲಿ ಎಷ್ಟು ಚೆನ್ನಾಗಿ ಡಾಟಾವನ್ನು ಕಳಿಸಬಹುದು ಅನ್ನೋದನ್ನ ಇಲ್ಲೇ ತೋರಿಸ್ತಾ ಹೋಗ್ತೈತಿ. ಸೊ ಈ ರೀತಿ ಏನಾಗ್ತೈತಿ ಇಲ್ಲೇ ಡಾಟಾವನ್ನ ನಾವು ನೋಡ್ಬೋದು. ಒಟ್ಟಿನಲ್ಲಿ ಡಾಟಾ ವಿಶ್ಲೇಷಣೆಯನ್ನ ನಿಯಂತ್ರಿಸುವ ಮೂಲಕ ಶಿಕ್ಷಣ ತಜ್ಞರು
ಏನಾದ್ರೂ ನಿರ್ಧಾರಗಳನ್ನು ಕೈಗೊಳ್ಳಾಕ ಇದು ಅನುಕೂಲ ಆಗ್ತೈತಿ. ಜೊತೆಗೆ ಫಲಿತಾಂಶವನ್ನು ಸಹಿತ ಸುಧಾರಿಸ ಅನುಕೂಲ ಆಗ್ತೈತಿ ಮತ್ತು ಹೆಚ್ಚಿಸುವಲ್ಲಿ ಸಹಿತ ಇದು ಅನುಕೂಲ ಆಗ್ತೈತಿ. ಒಟ್ಟು ಪರಿಣಾಮಕಾರಿ ಮತ್ತು ಪರಿಣಾಮಕಾರಿ ಶಿಕ್ಷಣ ವ್ಯವಸ್ಥೆ ಅಂದ್ರೆ ಪರಿಣಾಮಕಾರಿ ಆದಂತಹ ಶಿಕ್ಷಣ ವ್ಯವಸ್ಥೆಗೆ ಇದು ಕಾರಣವಾಗ್ತೈತಿ ಅಂತ ಇಲ್ಲಿ ನಿಮ್ಗೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸೊ ಇಷ್ಟು ಅಪ್ಲಿಕೇಶನ್ಸ್ ನಮ್ಮ ಶಾಲಾ ಹಂತಕ್ಕೆ, ಇದು ಶಾಲಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ, ನಾ ಕೇವಲ ಇಲ್ಲಿ ಹೇಳ್ತಾ ಇರೋದು ಶಾಲಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಡಾಟಾ ಯಾವ ರೀತಿ ಯೂಸ್ ಆಗ್ತೈತೆ ಅನ್ನೋದನ್ನ ನಿಮ್ಗೆ ಇಲ್ಲೇ ಹೇಳ್ತಾ ಹೋಗ್ತಾ ಇದ್ದೀನಿ. ಇನ್ನ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಡಾಟಾವನ್ನು ನಾವು ಹೆಚ್ಚಾಗಿ ಬಳಸ್ತೇವೆ ಅಂದ್ರೆ ಯಾವ ಡಾಟಾದಲ್ಲಿ ನಾವು ಯಾವ ಇದನ್ನ ಸಾಫ್ಟ್ವೇರ್ ಅನ್ನು ಜಾಸ್ತಿ ಬಳಸ್ತಾ ಇದ್ದೀವಿ ಅಂದ್ರೆ ಮೇನ್ ಡಾಟಾ ಅನಾಲಿಸಿಸ್ ಬೇಕಾಗಿದ್ದ ಮೈಕ್ರೋಸಾಫ್ಟ್ ಎಕ್ಸೆಲ್. ಸೊ ಆಗಲೇ ಮೇಲೆ ಹೇಳ್ತಾ ಬಂದೆ ನಾ ಎಕ್ಸೆಲ್ ಶೀಟ್ ಅಂತಂದು. ಸೊ ನಮ್ಮೆಲ್ಲಾ ಸಿಸ್ಟಮ್ ನಲ್ಲಿ ಅಂದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ ನಲ್ಲಿಯೂ ಎಲ್ಲಾ ಕಾರ್ಯಕ್ಷೇತ್ರದಲ್ಲಿನೂ ಮೇನ್ ಡಾಟಾ ಅನಾಲಿಸಿಸ್ ಆಗ್ತಾ ಇರೋದು ಇದರಿಂದ ಅಂದ್ರೆ ಮೈಕ್ರೋಸಾಫ್ಟ್ ಎಕ್ಸೆಲ್ ನಿಂದ. ಸೊ ಈ ಎಕ್ಸೆಲ್ ನಿಂದನ ಇಡೀ ಎಲ್ಲಾ ಚೇಂಜಸ್ ಅನ್ನ ಮಾಡಕ್ ಅವಕಾಶ ಇದೆ. ಸೊ ಅದರಲ್ಲಿ ಒಂದು ಎಕ್ಸಾಂಪಲ್ಸ್ ಇಲ್ಲಿ ಕೊಡ್ತಾ ಹೋಗ್ತಾ ಇದ್ದೀನಿ. ದತ್ತಾಂಶ ವಿಶ್ಲೇಷಣೆ ಅಂದ್ರೆ ಎಕ್ಸೆಲ್ ಶೀಟ್ ಅನ್ನ ಡೇಟಾ ಸೆಟ್ ಸಂಗ್ರಹಿಸಿ ಅದನ್ನ ಸಂಘಟಿಸಿ ವಿಶ್ಲೇಷಿಸಲು ಸೂಕ್ತ. ಅಂದ್ರೆ ಅದನ್ನ ಆಗಲ್ಲ ಸ್ಟಾರ್ಟಿಂಗ್ ಹೇಳಿದ್ನಲ್ಲ. ಸೊ ಅವ್ನು ಓಟು ಸಂಗ್ರಹಿಸೋದು, ಕ್ಲೀನ್ ಮಾಡೋದು, ಅದನ್ನೆಲ್ಲ ಮಾಡೋದು ಎಕ್ಸೆಲ್ ಶೀಟ್, ಅದನ್ನೆಲ್ಲ ಕ್ಲಿಯರ್ ಮಾಡೋದು. ನೆಕ್ಸ್ಟ್ ಅದನ್ನ ತಗೊಂಡು ಚಾರ್ಟ್ ಗಳನ್ನ, ಗ್ರಾಫ್ ಗಳನ್ನ ಅಂತ ಪಿವಟ್ ಕೋಷ್ಟಕಗಳನ್ನ ತಾವು ರಚಿಸಬಹುದು. ಅದರಿಂದ ಎಕ್ಸೆಲ್ ಶೀಟ್ ನಲ್ಲಿರುವಂತಹ ದತ್ತಾಂಶಗಳಿಂದ ಸಂಗ್ರಹಿಸಿ ವಿಶ್ಲೇಷಿಸಿ ಅದರಲ್ಲಿ ಇರುವಂತಹ ಸೊಲೋ ಡಾಟಾಂಶ ಅಷ್ಟೇ ಇಟ್ಟುಕೊಂಡು ನಾವೇನ್ ಮಾಡ್ತಾ ಇದನ್ನ ಮತ್ತೆ ದೃಶ್ಯೀಕರಣ ಅಂದ್ರೆ ಅದನ್ನ ತೋರಿಸ್ಬೇಕಲ್ಲ. ಸೊ ಅದನ್ನ ತೋರ್ಸೋದು ಹೆಂಗಂದ್ರೆ ಒಂದು ಮಾಡಲ್ ಚಾರ್ಟ್ ಗಳಿಂದ, ಗ್ರಾಫ್ ಗಳಿಂದ, ನೆಕ್ಸ್ಟ್ ಪೇವಟ್ ಕೋಷ್ಟಕಗಳಿಂದ ಇಷ್ಟನ್ನ ನಾವು ತೋರ್ಸಕ ಅನುಕೂಲ ಆಗ್ತತಿ. ಇನ್ನ ಡೇಟಾ ವಿಶ್ಲೇಷಣೆ, ಗಣಿತ ಮತ್ತು ಸಮಸ್ಯೆ ಪರಿಹಾರ ಕೌಶಲ್ಯ ಕಲಿಯಲು ವಿದ್ಯಾರ್ಥಿಗಳ ಎಕ್ಸೆಲ್ ಅಂದ್ರೆ ಗಣಿತದ ಮತ್ತು ಇತರೆ ಸಮಸ್ಯೆಗಳನ್ನು ಪರಿಹರಿಸಲು ಈ ಎಕ್ಸೆಲ್ ಶೀಟ್ ಸ್ವಲ್ಪ ಏನಾಗಿದೆ ಉತ್ತಮವಾದಂತ ಕೆಲಸವನ್ನ ಮಾಡ್ದ. ಅಂದ್ರೆ ಗಣಿತದ ಕ್ಷೇತ್ರಕ್ಕೆ ಸ್ವಲ್ಪ ಹೆಚ್ಚಿನ ಒಂದು ಸಹಾಯವನ್ನ ಈ ಎಕ್ಸೆಲ್ ಶೀಟ್ ಮಾಡ್ತಾ ಇದೆ ಅಂತ. ಸೊ ಇಷ್ಟು ಅಂಶಗಳನ್ನ ನೀವು ಥೆರಾಟಿಕಲಿ ನಾನು ಇಲ್ಲಿ ಹೇಳಿದ್ದು. ಸೊ ಇದರಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ. ನೆಕ್ಸ್ಟ್ ನಾನು ಇದನ್ನೇ ಈ ಹೇಳಿದ್ದನ್ನ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ನಾವು ತೋರಿಸ್ತಾ ಹೋಗ್ತೀವಿ. ಒಂದು ಡಾಟಾವನ್ನು ತೆಗೆದುಕೊಂಡಿದ್ದೀನಿ. ಒಂದು 100 ಮೆಂಬರ್ಸ್ ಅನ್ನ ಒಂದು ಟೆಸ್ಟ್ ನಲ್ಲಿರುವಂತಹ ಅಂಕಗಳನ್ನ ತೆಗೆದುಕೊಂಡಿದ್ದೀನಿ. ಸೊ ಆ ಟೆಸ್ಟ್ ನಲ್ಲಿರುವಂತಹ ಅಂಕಗಳನ್ನ ಒಂದು ಅನಾಲಿಸಿಸ್ ಅಂದ್ರೆ ಫೈನಲ್ ಪೇಔಟ್ ಮಾಡ್ಕೊಂಡು ಎಷ್ಟು ಮಕ್ಕಳು ಪಾಸ್ ಆದ್ರು, ಎಷ್ಟು ಮಕ್ಕಳು ಫೇಲ್ ಆದ್ರು ಅನ್ನೋದನ್ನ ಈ ತೋರಿಸ್ತಾ ಹೋಗ್ತೀನಿ. ಸೊ ಇಲ್ಲೇ ಡಾಟಾ ಇದು ಆಲ್ರೆಡಿ ಇದನ್ನ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಸೊ ಯಾರಾದ್ರೂ ಟೀಚರ್ಸ್ ಅಥವಾ ಯಾರಾದ್ರೂ ಎಂಟ್ರಿ ಮಾಡಿರ್ತಾರೆ. ಸೊ ಸ್ಟೂಡೆಂಟ್ಸ್ ನೇಮ್, ಸೊ ಆ ಹುಡುಗ ನಂದು ಇಲ್ಲಿ ತಾಲೂಕದ್ದು ಅಂತ ತಗೊಂಡಿದ್ದೀನಿ, ಎಡೆಡ್ ಅನ್ಎಡೆಡ್ ಗೌರ್ಮೆಂಟ್ ಅಂತ ಹೇಳಿ. ಆಮೇಲೆ ಬಾಯ್ ಗರ್ಲ್ ಅಂತ ತೆಗೆದುಕೊಂತಾ ಇದ್ದೇನೆ, ಮೀಡಿಯಂ ತಗೊಂತಾ ಇದ್ದೇನೆ. ಸೊ ಎಲ್ಲ ಲ್ಯಾಂಗ್ವೇಜ್ 1 ಗೆ ಎಷ್ಟು ಮಾರ್ಕ್ಸ್, ಲ್ಯಾಂಗ್ವೇಜ್ 2 ಗೆ, ಲ್ಯಾಂಗ್ವೇಜ್ 3, ಲ್ಯಾಂಗ್ವೇಜ್ 4, ಸಾರಿ ಎಲ್ಲ ಕೋರ್ 1, ಕೋರ್ 2, ಕೋರ್ 3 ಅಂತ. ಸೊ ಟೋಟಲ್ ಈ ಟೋಟಲ್ ಅನ್ನ ನಾವು ಮಾಡೋಂತ ಅವಶ್ಯಕತೆ ಬರಲ್ಲ. ಸೊ ಇದನ್ನ ಟೋಟಲ್ ಅದು ಆಟೋಮೆಟಿಕ್ ಎಕ್ಸೆಲ್ ಶೀಟ್ ನಮ್ಗೆ ರಫ್ ಡಾಟಾ ಏನ್ ಸಿಗ್ತಿಲ್ಲ ಅಂದ್ರೆ ಆ ಸ್ಟೂಡೆಂಟ್ ನ ಅಂಕಗಳು. ಸೊ ಇದರಲ್ಲಿ ಆಲ್ರೆಡಿ ನಮ್ಮ ಶಾರ್ಟ್ಸ್ ಅಲ್ಲಿ ಅವ್ರ ಹೆಸರು ಇರ್ತಾವ, ಅವನ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡು ಮುಂದೆ ಅಂಕಗಳಿಗೆ ಜಸ್ಟ್ ಖಾಲಿ ಇರುತ್ತೆ. ಸೊ ಎಲ್ಲರ ಅಂಕಗಳನ್ನ ಎಂಟ್ರಿ ಮಾಡಿದ್ಮೇಲೆ ನಮ್ ಕೆಲಸ ಸ್ಟಾರ್ಟ್ ಆಗ್ತದೆ. ಏನಂತ, ಯಾವ ಮಕ್ಕಳು ಪಾಸ್ ಆದ್ರು, ಯಾವ ಮಕ್ಕಳು ಫೇಲ್ ಆದ್ರು ಅಂತ. ಸೊ ಫಸ್ಟ್ ಕಾಲಮ್ ಇದಾಲೆ ಜಸ್ಟ್ ಹೇಳ್ತಾ ಇದ್ದೀನಿ, ಎಲ್ಲರೂ ಕೆಲವರಿಗೆ ಗೊತ್ತಿರುತ್ತೆ. ಸೊ ಹೆಂಗ್ ಮಾಡ್ಬೇಕು ಅನ್ನೋದು. ಟೋಟಲ್ ಮಾಡ್ಬೇಕಂದ್ರೆ ಇಲ್ಲಿದೆ ಅಲ್ಲ, ನಾ ಟೋಟಲ್ ಬಟನ್ ಅಲ್ಲಿ ಈಕ್ವಲ್ಸ್ ಹಾಕೋಬೇಕು. ಸೊ ಈಕ್ವಲ್ಸ್ ಹಾಕೊಂಡು ಇಲ್ಲಿ ಏನ್ ಮಾಡ್ಬೇಕು, 6 ಸಬ್ಜೆಕ್ಟ್ ನ ಟೋಟಲ್ ತಗೋಬೇಕಂದ್ರೆ ಆಟೋ ಸಮ್ ತಗೊಂಡ್ರು ಬರುತ್ತೆ. ಆಟೋ ಸಮ್ ಅಂತ ಇಲ್ಲಿ ಬರ್ತದೆ ನೋಡಿ, ಇಲ್ಲಿ ಆಟೋ ಸಮ್ ಅಂತ ಇದೆ. ಸೊ ಆಟೋ ಸಮ್ ಅಂತ ತಗೊಂಡಾಗ ಅದು ಕಂಪ್ಲೀಟ್ 6 ಸಬ್ಜೆಕ್ಟ್ ಅಂತ ತಗೊಂಡು. ಸೊ ಕೆಲವೊಮ್ಮೆ ಆಟೋ ಸಮ್ ವರ್ಕ್ ಆಗಂಗಿಲ್ಲ, ಯಾಕಂದ್ರೆ ಆ ಕಡೆ ಈ ಕಡೆ ಕೂಡ ಡಾಟಾಸ್ ಇರ್ತಾವ. ಸೊ ಕೆಳಗ ಮೇಲೆ ಕೂಡ ಬಂದಾಗ ಸೊ ಆಟೋ ಸಮ್ ಯಾವ ಕಡೆ ಹೋಗ್ಬೇಕು ಅನ್ನೋದು ಕಷ್ಟ ಆಗ್ತದೆ. ಸೊ ಅವಾಗ ನಾವೇನ್ ಮಾಡ್ತೇವೆ, ಸಿಂಗಲ್ ಇದನ್ನ ತಗೋಬೇಕು. 28 ಅಂದ್ರೆ ಈ ಕಾಲಮ್ ಪ್ಲಸ್ 27 ಪ್ಲಸ್ 37 ಪ್ಲಸ್ 35 ಪ್ಲಸ್ 29 ಪ್ಲಸ್. ಸೊ ಇಲ್ಲೇನು ಈ 6 ಸಬ್ಜೆಕ್ಟ್ ಟೋಟಲ್ ಇದು. ಸೊ ಒಂದಷ್ಟೇ ಮಾಡ್ಬೇಕು ನಾವು, ಅಷ್ಟು ಮಾಡಂಗಿಲ್ಲ. ಸೊ ಇದನ್ನ ಏನ್ ಮಾಡ್ಬೇಕು ನಾವು, ಎಲ್ಲರಿಗೆ ಅಪ್ಲೈ ಮಾಡ್ಬೇಕಲ್ಲ. ಸೊ ಎಲ್ಲರಿಗೆ ಅಪ್ಲೈ ಮಾಡಿದಾಗ ಜಸ್ಟ್ ಇದನ್ನ ಕ್ಲಿಕ್ ಮಾಡಿ, ಡಬಲ್ ಕ್ಲಿಕ್ ಮಾಡಿದ್ರು ಬರುತ್ತೆ. ಸೊ ಇಲ್ಲ ಡ್ರ್ಯಾಗ್ ಮಾಡಿ ಕೆಳಗೆ ಎಳ್ಕೊಂತ ಹೋದ್ರು ಬರುತ್ತೆ. ಸೊ ನಾ ಇಲ್ಲಿ ಡಬಲ್ ಕ್ಲಿಕ್ ಮಾಡ್ಬಿಡ್ತೇನೆ, ಜಸ್ಟ್ ಕಂಪ್ಲೀಟ್ ಆಯ್ತು. ಸೊ ಒಂದು ಡಬಲ್ ಕ್ಲಿಕ್ ಮಾಡಿದಾಗ ಎಲ್ಲಾ ವಿದ್ಯಾರ್ಥಿಗಳ ಟೋಟಲ್ ತನ್ನಿಂದ ತಾನೇ ಕ್ಯಾಲ್ಕುಲೇಷನ್ ಆಯ್ತು. ಈಗ ಕ್ಲಿಯರ್. ಸೊ ಇದು ಟೋಟಲ್ ಕ್ಯಾಲ್ಕುಲೇಷನ್ ಆಯ್ತು. ಆಟೋಸಮ್ ಕೊಡಬಹುದು ಅಥವಾ ಈಕ್ವಲ್ಸ್ ಹಾಕ್ಲೇಬೇಕಲ್ಲೇ. ಈಕ್ವಲ್ಸ್ ಹಾಕಿ ಆಟೋಸಮ್ ಕೊಡಬಹುದು ಅಥವಾ ಸಿಂಗಲ್ ಅದೆಲ್ಲ ಶೆಲ್ಗಳನ್ನ ಸೆಲೆಕ್ಟ್ ಮಾಡ್ಬಿಟ್ರೆ ಸಾಕು. ಅದು ಎಂಟರ್ ಅಂತ ಕೊಟ್ಬಿಟ್ರೆ ಅದು ಟೋಟಲ್ ಕ್ಲಿಯರ್ ಆಗಿ ಸಿಗುತ್ತೆ. ಸೊ ಅದನ್ನ ಆ ಇಡೀ ಪೂರ್ತಿ ಕಾಲಮ್ಗೆ ಡ್ರ್ಯಾಗ್ ಮಾಡಿಬಿಟ್ರೆ ಅಂದ್ರೆ ಪೂರ್ತಿ ತಳಕ್ ಕಳಿಸ್ಬಿಟ್ರೆ ಅಥವಾ ಅದು ಆಟೋಮೆಟಿಕ್ ಆ ಅಂಕಗಳು ಸಂಬಂಧಪಟ್ಟಂತೆ ಚೇಂಜ್ ಆಗ್ತಾ ಹೋಗ್ತದೆ. ಟೋಟಲ್ ಆಗಿ ತಾನೇ ಚೇಂಜ್ ಆಗ್ತಾ ಹೋಗ್ತದೆ. ಆಮೇಲೆ ಇಲ್ಲಿದೆ ನೋಡ್ರಿ, ಇಲ್ಲಿ ತೋರಿಸ್ತಾ ಇದೆ ನೋಡ್ರಿ. ನಾ ಈ ಕಡೆ ಇಲ್ಲಿದೆ FX ಅಂತ ಫಂಕ್ಷನ್ ಅಂತಂದಿದೆಲ್ಲ. ಸೊ ಇಲ್ಲಿ ಫಂಕ್ಷನ್ ಅಲ್ಲಿ ತೋರಿಸ್ತಾ ಇದೆ ಈಸ್ ಈಕ್ವಲ್ ಟು F3 ಪ್ಲಸ್ G3 ಪ್ಲಸ್ S3 ಪ್ಲಸ್
I3 ಪ್ಲಸ್ J3 ಪ್ಲಸ್ K3. ಸೊ ಈ ರೀತಿ ಅಲ್ಲಿ ತೋರಿಸ್ತಾ ಇರೋದು. ನಾವ್ ಎಲ್ಲಾದ್ರೂ ತಪ್ಪಿದ್ರು ಸಹ ಇದನ್ನ ನೋಡ್ಕೋಬಹುದು. ಇಲ್ಲಿ ನೋಡ್ಕೊಂಡು ನಮ್ಮ ಚೇಂಜಸ್ ಮಾಡ್ಕೋಬಹುದು. ಸೊ ಯಾಕೆ ಇದು ಮಿಸ್ ಆಯ್ತು ಅನ್ನೋದನ್ನ ನೋಡ್ಕೋಬಹುದು. ಸೊ 6 ಸಬ್ಜೆಕ್ಟ್ ಇದೆ, 6 ಅಷ್ಟೇ ಇದೆಯಲ್ಲ, ಮತ್ತೆ ಯಾವ್ದಾದ್ರು ರಿಪೀಟ್ ಆಗಿರ್ಬಾರ್ದು. ರಿಪೀಟ್ ಆದಾಗ ಟೋಟಲ್ ಚೇಂಜಸ್ ಆಗ್ಬಿಡುತ್ತೆ. ಸೊ ಇದು ಮಿನಿಮಮ್ ಬೇಸಿಕ್. ಇದು ಯಾವುದು ಎಕ್ಸೆಲ್ ಸೀಟ್ ಅಲ್ಲಿ ಮಿನಿಮಮ್ ಟೋಟಲ್ ಎಲ್ಲ ಅನಿವಾರ್ಯ, ಎಲ್ಲರೂ ಮಾಡ್ಲೇಬೇಕು. ಎಕ್ಸೆಲ್ ಸೀಟ್ ಬಳಸ್ತಾ ಇದ್ರ ನಾವು ಕ್ಯಾಲ್ಕುಲೇಟರ್ ಬಳಸೋಂತ ಅವಶ್ಯಕತೆ ಇಲ್ಲ. ಇದೇ ಕ್ಯಾಲ್ಕುಲೇಟರ್ ಆಗಿರೋದ್ರಿಂದ ನಾವು ಎಕ್ಸೆಲ್ ಸೀಟ್ ಎದುರು ಇಟ್ಕೊಂಡು ಮತ್ತೆ ನಮ್ಮ ಮೊಬೈಲ್ ಆರ್ ಕ್ಯಾಲ್ಕುಲೇಟರ್ ಬಳಸಿ ಟೋಟಲ್ ಮಾಡ್ತಾ ಇದ್ದೇವೆ ಅಂದ್ರೆ ನಮ್ಮ ಎಕ್ಸೆಲ್ ಸೀಟ್ ಬಗ್ಗೆ ಏನು ಗೊತ್ತಿಲ್ಲ ಅಂತ ಅರ್ಥ ನಮ್ಗೆ. ಹಲೋ ಸರ್, ಇಲ್ಲಿ ಮೇಲ್ಗಡೆ ನೀವು ಈಕ್ವಲ್ ಟು F3 G3 ಅಂತ ಈ ತರ ಹಾಕಿದ್ರಲ್ಲ ಸರ್, 3 ನ ಯಾಕೆ ಹಾಕ್ಬೇಕು ಅಂತ? ಅದು 3 ಇಲ್ಲಿದೆ ನೋಡ್ರಿ, ಇಲ್ಲಿ ಈ ಕಡೆ 3 ಇದೆ ನೋಡ್ರಿ. ಇಲ್ಲಿ ಎಲ್ಲಿ ಸರ್ ಅದು? ರೋ 1 2 3 ರೋ, 6 ರೋದಾಗಿರೋದು ಅದು. ಈಗ F ಈ 3 ಈ ಕೆಳಗ್ ಬಂದ್ರೆ ಮತ್ತೆ ಚೇಂಜ್ ಆಗತ್ತೆ ನೋಡ್ರಿ. ಇಲ್ಲಿ ನೋಡ್ರಿ ಕೆಳಗ್ ಹಾಕ್ತಾನೆ, ಇಲ್ಲಿ ಚೇಂಜ್ ಫಾರ್ಮುಲಾ ಚೇಂಜ್ ಆಗ್ತಾ ಹೋಗ್ತಾವ. ಮತ್ತೆ ನಾ ಇನ್ನು ಇಲ್ಲಿ ಕೊಟ್ಟಾಗ ನೋಡ್ರಿ ಇಲ್ಲಿ F4 ಆತ್ ನೋಡ್ರಿ. ಈಗ F4 ಆತ್. ಹೌದು ಸರ್. ನೆಕ್ಸ್ಟ್ ಇಲ್ಲಿ ತಳಗಲ್ ಬಂದಾಗ F5 ಆಕತ್ ನೋಡ್ರಿ. ಓಕೆ ಸರ್, ಥ್ಯಾಂಕ್ ಯು. ಈಗ ನೆಕ್ಸ್ಟ್ ನಾವು ಮುಂದೆ ಏನೇ ಮಾಡಬೇಕು, ಪರ್ಸೆಂಟೇಜ್ ಕಾಲಮ್ ಯಾವಾಗ ನಾರ್ಮಲ್ ಆಗಿ ಪರ್ಸೆಂಟೇಜ್ ಇದ್ದೇ ಇರುತ್ತೆ. ಯಾವ್ದಕ್ಕೆ ಆದ್ರೂ ಇವನ್ ಹಾಜರಾತಿಗೆ ಪರ್ಸೆಂಟೇಜ್ ಇರುತ್ತೆ, ರಿಸಲ್ಟ್ ಗೆ ಪರ್ಸೆಂಟೇಜ್ ಇರುತ್ತೆ, ಅಥವಾ ನಾವು ಶಾಲೆಯಲ್ಲಿ ಏನಾದ್ರು ಅನುದಾನಗಳನ್ನ ಬಳಕೆ ಮಾಡಿದ್ರೆ ಅದಕ್ಕೂ ಒಂದು ಪರ್ಸೆಂಟೇಜ್ ಇರುತ್ತೆ. ಸೊ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಅನ್ನ ಹೆಂಗ್ ಮಾಡ್ಬೇಕು ಅನ್ನೋದು ಜಸ್ಟ್ ಇಲ್ಲೇ ಕ್ಯಾಲ್ಕುಲೇಷನ್ ರೆಡಿ ಇದೆ, ನಾನು ಚೇಂಜ್ ಮಾಡ್ತಾ ತೋರಿಸ್ತಾನ ಇಲ್ಲೇ. ಸೊ ಇಲ್ಲಿ ಏನ್ ಮಾಡ್ಬೇಕಾಗಿದೆ, ಪರ್ಸೆಂಟೇಜ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಸೊ ಇಲ್ಲಿ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ಜಸ್ಟ್ ಎಕ್ಸೆಲ್ ಸೀಟ್ ಅಲ್ಲಿ ಏನೇ ಡಾಟಾವನ್ನು ಮಾಡ್ಬೇಕಂದ್ರೆ ಈಕ್ವಲ್ಸ್ ಹಾಕೊಳ್ಳೇಬೇಕು. ಸೊ ಈಕ್ವಲ್ಸ್ ಹಾಕೊಂಡೆ ನಾವು. ಸೊ ಈಕ್ವಲ್ಸ್ ಹಾಕೊಂಡು ಅಲ್ಲೇ ಟೋಟಲ್, ಇದಕ್ಕೆ ನಾವು ಟೋಟಲ್ಗೆ ನಾವು ಇದು ಮಾಡ್ಬೇಕು. ಸೊ ಇಲ್ಲಿ ನಮ್ಮ ಮಾರ್ಕ್ಸ್ ಎದ್ರ ಮೇಲೆ ಡಿಪೆಂಡ್ ಆಗಿದೆ, 625 ಮೇಲೆ ಇದೆ. ಸೊ 625 ಇರುವಂತಹ ಅಂಕಗಳನ್ನ ಇಲ್ಲಿ ಕನ್ಸಿಡರ್ ಮಾಡಿದ್ದೇನೆ. ಸೊ 625 ಇರುವಂತಹ ಅಂಕಗಳನ್ನ ಕನ್ಸಿಡರ್ ಮಾಡಿದಾಗ 185 ಅಂದ್ರೆ L3 ಈ ಕಾಲಮ್ ಅಂದ್ರೆ ಫಸ್ಟ್ ಸ್ಟೂಡೆಂಟ್ ನಾನು ಇಲ್ಲಿ ಮಾಡ್ತಾ ಇದ್ದೇನೆ. ಸೊ ಇದು ಅವನು 3ನೇ ರೋದಲ್ಲಿ ಇದ್ದಾನೆ. ಸೊ L3 ಇಂಟು 100 ಡಿವೈಡೆಡ್ ಬೈ 625. ಇಲ್ಲಿ ನೋಡ್ರಿ, ಇಂಟು ಅಂದ್ರೆ ಸ್ಟಾರ್ ಮಾರ್ಕ್ ತೋರಿ, ಸ್ಟಾರ್ ಬರುತ್ತೆ ಲ್ಯಾಪ್ಟಾಪ್ ಅಲ್ಲಿ, ಸಿಸ್ಟಮ್ ಅಲ್ಲಿ ಸ್ಟಾರ್ ಇರುತ್ತೆ. ಡಿವೈಡೆಡ್ ಬೈ ಅಲ್ಲೇ ಒಂದು ಸ್ಟಾರ್ ಪಕ್ಕಕ್ಕೆ ಒಂದು ಸ್ಲ್ಯಾಶ್ ಅಂತ ಇರುತ್ತೆ, ಅದು ಡಿವೈಡೆಡ್ ಬೈ 625 ಅಂತ ಹಾಕಿ ಎಂಟರ್ ಕೊಟ್ಬಿಟ್ರೆ ಅವ್ನ ಏನಾಗುತ್ತೆ ಇಲ್ಲಿ ಪರ್ಸೆಂಟೇಜ್ ಬಂತು. ಸೊ ಅದನ್ನ ಇಲ್ಲಿ ನೋಡ್ಬೋದು, ಫಂಕ್ಷನ್ ಅಲ್ಲಿ ನೋಡ್ಬೋದು, L3 ಇಂಟು 100 ಡಿವೈಡೆಡ್ ಬೈ 625. ಸೊ ಈ ಸ್ಟೂಡೆಂಟ್ ಇಂದ ಅಷ್ಟು ಬಂತು. ಈಗ ಸೊ ಇವನ್ದನ್ನ ಅಪ್ಲೈ ಮಾಡ್ಬೇಕಲ್ಲ. ಸೊ ಅಪ್ಲೈ ಏನ್ ಮಾಡ್ತಾವ ನಾವು ಎಲ್ಲರಿಗೂ, ಮತ್ತೆ ಇಲ್ಲಿ ಡಬಲ್ ಕ್ಲಿಕ್ ಮಾಡ್ಬಿಟ್ರೆ ಪೂರ್ತಿ ಎಲ್ಲರಿಗೂ ಹೋಗ್ಬಿಡ್ತದೆ. ಸೊ ಈ ರೀತಿ ಡಬಲ್ ಕ್ಲಿಕ್ ಮಾಡಿ ಅಥವಾ ಅದನ್ನ ಡ್ರ್ಯಾಗ್ ಮಾಡಿ ಕೆಳಗೆ ಎಳ್ಕೋಬಹುದು. ಈ ಟೈಪ್ ಮಾಡಿದಾಗ ಎಲ್ಲ ಪರ್ಸೆಂಟೇಜ್ ಚೇಂಜ್ ಆಯ್ತು. ಸೊ ಎಲ್ಲರಿಗೂ ಪರ್ಸೆಂಟೇಜ್ ಅವ್ರವ್ರ ಅಂಕಗಳಿಗೆ ಸಂಬಂಧಪಟ್ಟಂತ ಪರ್ಸೆಂಟೇಜ್ ಬಂತು. ಸೊ ಇಲ್ಲಿ ಏನಾಗ್ತದೆ, ಕೆಲವೊಮ್ಮೆ ಇವು ಜಾಸ್ತಿ ಬರ್ತಾ ಇರ್ತವೆ, ಏನೋ ನಾವೇನಂತೀವಿ ಡೆಸಿಮಲ್ಸ್. ಸೊ 7-8 ಡೆಸಿಮಲ್ಸ್ ಬರಕ್ ಸ್ಟಾರ್ಟ್ ಆಗಿರುತ್ತೆ. ಸೊ ಅವಾಗ ನಾವ್ ಇಲ್ಲಿ ಏನ್ ಮಾಡ್ಕೋಬಹುದು, ಇಲ್ಲಿ ಫಂಕ್ಷನ್ ಇದೆ ನೋಡಿ, ಇಲ್ಲಿ ಮೇಲ್ ಕಾಣಿಸ್ತಾ ಇದೆ. ಸೊ ನಮ್ಗೆ ಡಬಲ್ ಎಷ್ಟು ಬೇಕು, ಡಿಕ್ರೀಸ್ ಮಾಡ್ಕೋಬೇಕಾ ಇನ್ಕ್ರೀಸ್ ಮಾಡ್ಕೋಬೇಕಾ. ಸೊ ಅಲ್ಲಿ ನಾವು ಎರಡೇ ಸಾಕು ಅಂತ ಹಂಗಿದ್ರೆ ಕ್ಲಿಕ್ ಮಾಡ್ತಾ ಹೋದ್ರೆ ಅಲ್ಲಿ 2 ಆಗ್ತತಿ. ಸೊ ನಾ ಇಲ್ಲೇ ಆಲ್ರೆಡಿ ಇಲ್ಲೇ ಕ್ಲಿಕ್ ಮಾಡಿದ್ದಿದೆ. ಸೊ ಇಲ್ಲೇ 26.6 ಇದೆ. ಸೊ ಅಷ್ಟಕ್ಕೂ ನಾವು ಹೊಡೆದ್ ಬಿಟ್ರೆ ಅದೇ ಟೈಪ್ ಎಲ್ಲರಿಗೂ ಚೇಂಜಸ್ ಆಗ್ಬಿಡ್ತೈತಿ. ಸೊ ಡಬಲ್ ಡಿಜಿಟ್ ನಾ ಇಲ್ಲಿ ಇಟ್ಕೊಂಡಿದ್ದೇನೆ ಅಂದ್ರೆ 2 ಡೆಸಿಮಲ್ಸ್ ಸಾಕು ಅಂತಂದ್ರೆ. ಸೊ ಆ ರೀತಿ ಇಲ್ಲೇ ನಾವು ಇಲ್ಲಿ ತೆಗೆದುಕೊಳ್ಬಹುದು. ಸೊ ಇದರಲ್ಲಿ ಪರ್ಸೆಂಟೇಜ್ ಅಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ಸೊ ನಾವು ಟೋಟಲ್ 625 ಎಲ್ಲ ಸತಿನೂ 625 ಇಲ್ಲ ಅಂದ್ರೆ ಇರಲ್ಲ. ನೀವು ಅದ್ರ ಮೇಲೆ ನಾವು ಮಾಡ್ಕೊಳ್ಳೋದು. 200 ಇದ್ರೆ 200 ತಗೊಳ್ಳೋದು. ಅವ್ರು ಎಷ್ಟೇ ಟೋಟಲ್ ಇರ್ತಲ್ಲ ಅದನ್ನ ತೆಗೆದುಕೊಂಡು ಮಾಡಿದ್ರೆ ಸಾಕು. ಟೋಟಲ್ ಮಾರ್ಕ್ಸ್ ಡಿವೈಡೆಡ್ ಬೈ ಕೆಳಗಿರಬೇಕು. ಇದು ತೆಗೆದುಕೊಂಡಂತ ಅಂಕ ಇಂಟು 100 ಡಿವೈಡೆಡ್ ಬೈ 625 ಅಲ್ಲ, ಟೋಟಲ್ ಅಂಕಗಳು ಮ್ಯಾಕ್ಸಿಮಮ್ ಮಾರ್ಕ್ಸ್ ತಗೋಬಹುದು. ಸೊ ಇವನ್ ಹಾಜರಾತಿನ ಒಂದ್ ತಿಂಗಳಲ್ಲಿ 25 ದಿನ ವರ್ಕಿಂಗ್ ಡೇಸ್ ನಡೆದಿದೆ. ಸೊ ಅದರಲ್ಲಿ ಮಕ್ಕಳು 20 ದಿನ ಹಾಜರಾಗಿದ್ದಾರೆ. ಸೊ ಅವ್ರ ಪರ್ಸೆಂಟೇಜ್ ಎಷ್ಟು ಹಾಜರಾತಿ ಅಂತ ಅದನ್ನು ಸಹಿತ ತಗೋಬಹುದು. ರಿಸಲ್ಟ್, ಸೊ ನಾವೆಲ್ಲರೂ ಏನ್ಕೊಂತೀವಿ, ಇದೆಲ್ಲ ಓಕೆ, ಇವೆರಡು ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡಬಹುದು, ಟೋಟಲ್ ಆಗಿರ್ಬೋದು ರಿಸಲ್ಟ್ ಆಗಿರ್ಬೋದು. ಸೊ ಎಲ್ಲರ ಕನ್ಫ್ಯೂಷನ್ ಏನೋ ಪಾಸ್ ಫೇಲ್ ಅನ್ನು ಡಿಸೈಡ್ ಮಾಡೋದು. ನಾವು ಟೈಪ ಮಾಡ್ಬೇಕು, ನೋಡಿ ಟೈಪ ಮಾಡ್ಬೇಕು ಅನ್ನೋದು ಎಲ್ಲ ಟೆನ್ಷನ್ ಇದೆ. ಸೊ ಇದನ್ನು ಸಹಿತ ನಾವ್ ಇಲ್ಲೇ ಕ್ಯಾಲ್ಕುಲೇಷನ್ ಅನ್ನು ಈಸಿಯಾಗಿ ಮಾಡ್ಬೋದು. ಸೊ ಫೇಲ್ ಪಾಸ್ ಅನ್ನ ಹೆಂಗ್ ನಾವು ರೆಡಿ ಮಾಡ್ಬೋದು ಅಂತಂದ್ರೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಹೋಗ್ತಾನೆ ಇಲ್ಲೇ. ಸೊ ಇಲ್ಲಿ ಏನಂದ್ರೆ ಇಲ್ಲಿನೂ ಈಕ್ವಲ್ ಟು ಹಾಕೋಬೇಕು, ಈಕ್ವಲ್ ಟು ಇಲ್ಲಿ ಹಾಕೊಂಡು ಇಲ್ಲಿ ಏನ್ ಸ್ಟಾರ್ಟ್ ಆಗ್ತೈತಿ ಅಂತಂದ್ರೆ ಒಂದು ಎಕ್ಸಾಮ್ ಇಲ್ಲೇ ಕೊಟ್ಟು ಹೇಳ್ಬಿಡ್ತಾನೆ, ಇಫ್ ಅಂತ ನಾವು ಬಳಸ್ ಈಕ್ವಲ್ ಟು ಹೊರಗಡೆ ಕೊಟ್ಟು ಹೇಳ್ತಾ ಇದೆ ನೋಡ್ರಿ, ಇಫ್ ಅಂತ ಕನ್ಸಿಡರ್ ಮಾಡ್ಬೇಕು. ಇಫ್ ಅಂತ ಬಂದಾಗ ಸೊ ಈ ಟೈಪ್ ಅದು ಫಂಕ್ಷನ್ ಸ್ಟಾರ್ಟ್ ಆಗ್ತೈತಿ. ಸೊ ಆ ಫಂಕ್ಷನ್ ಸ್ಟಾರ್ಟ್ ಮಾಡ್ಕೊಂಡು ನಾವಿಲ್ಲೇ ತೋರಿಸ್ತಾ ಹೋಗ್ಬೇಕು. ಸೊ ಅಲ್ಲಿ ಹಾಕಿದಾಗ ಇಫ್ ಅಂತಂದು ಬಳಸಿದ್ರೆ ಇಲ್ಲಿ ಬರುತ್ತೆ ನೋಡಿ, ಇಫ್ ಬ್ರಾಕೆಟ್ ಹಾಕ್ಬೇಕು. ಫಂಕ್ಷನ್ ಹತ್ರ ಕಾಣಿಸ್ತಾ ಇದೆ ಅನ್ಕೊಂಡಿದ್ದೇನೆ. ಇಫ್
ಬ್ರಾಕೆಟ್ ಅಲ್ಲಿ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ, ಇಲ್ಲೇ ಇದರಲ್ಲಿ ಬಾಕ್ಸ್ ಅಲ್ಲೇ ಟೈಪ್ ಆಗ್ತಾ ಇರ್ತೈತಿ. ಬ್ರಾಕೆಟ್ ಅಂಡ್ ಹಾಕಿ, ಇದು ಸ್ವಲ್ಪ ಕನ್ಫ್ಯೂಷನ್ ಇದೆ, ಸೊ ಅದಕ್ಕೋಸ್ಕರ ಅಂಡ್ ಹಾಕ್ಬೇಕು, ಮತ್ತೆ ಬ್ರಾಕೆಟ್ ಹಾಕ್ಬೇಕು. ಕ್ಲಿಕ್ ಇಲ್ಲಿದೆ ನೋಡ್ರಿ, ಇಲ್ಲಿ ಬ್ರಾಕೆಟ್ ಇಲ್ಲಿ ಕಾಣಿಸ್ತಾ ಹೋಗ್ತದೆ ನೋಡ್ರಿ. ಇಫ್ ಲಾಜಿಕ್ ಟೆಸ್ಟ್ ಅಂತ ಸ್ಟಾರ್ಟ್ ಆಗ್ತದೆ, ಇಫ್ ಅಂಡ್. ಸೊ ಇಲ್ಲಿ ಏನ್ ನಮ್ದು ಪಾಸಿಂಗ್ ಇದು ಏನಿದೆ ಅಂದ್ರ ಎಲ್ಲರೂ 35 ಅಂಕಕ್ಕಿಂತ ಹೆಚ್ಚಿಗೆ ತಗೊಳ್ಬೇಕು. ಒಂದು ಪ್ರತಿ ವಿಷಯದಲ್ಲಿ 35ಕ್ಕಿಂತ ಹೆಚ್ಚಿಗೆ ಅಂಕ ಇದ್ರೆ ಪಾಸ್ ಅಂತಂದು ಒಂದು ನಮ್ ಫಾರ್ಮುಲಾ ಕೊಡ್ಬೇಕು. ಸೊ ನಾವೆಲ್ಲ ನೋಡ್ ಮಾಡಕ್ ಆಗ್ತಿರಂಗಿಲ್ಲ. F3 ಅಂತ ಟೈಪ್ ಮಾಡಿದ್ರಿ, ಗ್ರೇಟರ್ ದನ್ 35. ನಾ ಇದನ್ನ ಗ್ರೇಟರ್ ದನ್ ಇದರಲ್ಲಿ ಇದೆ, ಇದರಲ್ಲಿ ನಮ್ಮ ಲ್ಯಾಪ್ಟಾಪ್ ಅಲ್ಲಿ ಇದೆ. ಆ ಗ್ರೇಟರ್ ದನ್ ಹಾಕೊಂಡು 35 ಅಂದ್ರೆ 35ಕ್ಕಿಂತ ಹೆಚ್ಚಿಗೆ ಇದ್ರೆ ಪಾಸು. ಆರ್ ಈಕ್ವಲ್ಸ್ ಅಂತ ತಗೋಬೇಕಿಲ್ಲ, ಗ್ರೇಟರ್ ದನ್ ಆರ್ ಈಕ್ವಲ್ ಅಂತ ತೆಗೆದುಕೊಂಡು ನಾವಿಲ್ಲೇ 35 ಅಂತ ತೆಗೆದುಕೊಳ್ಬೇಕು. ನೆಕ್ಸ್ಟ್ ಇದಾದ್ಮೇಲೆ ಕಾಮ ಕೊಡೋದು ಮರೆಯಂಗಿಲ್ಲ, ಯಾಕಂದ್ರೆ ಮುಂದಿನ ಫಂಕ್ಷನ್ ಹೋಗಬೇಕು. ಸೊ ಅವಾಗ ಏನ್ ಬಂತು, ಇಲ್ಲಿ ಇದನ್ನ ತೆಗೆದುಕೊಂಡು G3 ಅಂದ್ರೆ ಇಲ್ಲಿ ಕನ್ಸಿಡರ್ ಆಗ್ತೈತಿ. ಏನಂತ ಕನ್ಸಿಡರ್ ಆಗ್ತೈತಿ? G3 ಅಂದ್ರೆ G3 ಅನ್ನ ನಾವು ಇಲ್ಲಿ ಈ 27 ಅಂಕ ಇಲ್ಲಿ ಇದೆಯಲ್ಲ, ಸೊ ಇದನ್ನ ಕನ್ಸಿಡರ್ ಮಾಡಿದಾಗ ಈ ರೀತಿ ಅದಕ್ಕೂ ಗ್ರೇಟರ್ ದನ್ 3 ಎಲ್ಲವನ್ನೂ ಅಲ್ಪವಿರಾಮ ಹಾಕೊಂತ 6 ಸಬ್ಜೆಕ್ಟ್ ಅನ್ನ ಗ್ರೇಟರ್ ದನ್ ಹಾಕೊಂತ ಹೋಗ್ಬೇಕು ನಾವು. ಸೊ ಈ ರೀತಿ ಹಾಕೊಂಡು ಹೋದಾಗ ನಮಗೇನಾಗ್ತೈತಿ ಅಂದ್ರೆ ಇಲ್ಲಿ ಅಂಕಗಳು ಅಂದ್ರೆ ಎಲ್ಲರೂ 35ಕ್ಕಿಂತ ಹೆಚ್ಚಿಗೆ ಬಂದಾಗ ಇದೇನಾಗ್ತೈತಿ ಪಾಸ್ ಅನ್ನೋದನ್ನ. ಸೊ ಇದನ್ನ ಇಲ್ಲಿ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಕೋರು. ಇಫ್ ಬ್ರಾಕೆಟ್ ಅಂಡ್ ಅಂತ ಕೊಟ್ಟ ಮೇಲೆ ಎಲ್ಲದನ್ನ ಕಂಡೀಷನ್ ಕೊಟ್ರಿ ಅಂದ್ರೆ ಎಲ್ಲದ್ರಾಗೂ 35ಕ್ಕಿಂತ ಹೆಚ್ಚು ಅಂತ ಮಾಡಿ ಬ್ರಾಕೆಟ್ ಕ್ಲೋಸ್ ಮಾಡ್ಲೇಬೇಕು. ಸೊ ಇಲ್ಲಿ ಬ್ರಾಕೆಟ್ ಮೇನ್ ಇರೋದು, ಬ್ರಾಕೆಟ್ ಕ್ಲೋಸ್ ಆದ್ಮೇಲೆ ಮತ್ತೆ ಅಲ್ಪವಿರಾಮ ಕೊಡ್ಬೇಕು. ಒಂದ್ ಫಂಕ್ಷನ್ ಮುಗಿದ್ಮೇಲೆ ಮತ್ತೊಂದು ಅಲ್ಪವಿರಾಮ ಕೊಡ್ಬೇಕು. ಕೊಟ್ಟು ಏನ್ ಕಂಡೀಷನ್ ನಿಮ್ದು ಇಷ್ಟು 35ಕ್ಕಿಂತ ಹೆಚ್ಚಿಗೆ ಇದ್ರೆ ಪಾಸ್ ಅಂತ ಅನ್ನೋದಕ್ಕ ನಾವ್ ಏನ್ ಮಾಡ್ತೇವೆ, ಡಬಲ್ ಹೈಫನ್ ಇದೆ ಅಲ್ಲ ನಮ್ದು. ಸೊ ಇದನ್ನ ಕ್ಲಿಕ್ ಮಾಡ್ಕೊಂಡು ಪಾಸ್ ಅಂತ ಟೈಪ್ ಮಾಡ್ಬೇಕು. ಡಬಲ್ ಹೈಫನ್ ಹಾಕಿ ಪಾಸ್, ಅದು ಕ್ಲೋಸ್ ಮಾಡ್ಬೇಕು. ಮತ್ತೆ ಡಬಲ್ ಹೈಫನ್ ಅನ್ನ ಅವತ್ತು ಪಾಸ್, ಮತ್ ಅಲ್ಪವಿರಾಮ ಕೊಡ್ಬೇಕು. ಅಂದ್ರೆ ಅರ್ಥ ಇಷ್ಟಿದ್ರೆ ಪಾಸ್, ಇಲ್ಲ ಅಂದ್ರೆ ಅಂತ ಅರ್ಥ ಅದು. ನೆಕ್ಸ್ಟ್ ಅಲ್ಪವಿರಾಮ ಕೊಟ್ಟು ಫೇಲ್ ಅಂತ ಕೊಡ್ಬೇಕು ಇಲ್ಲಿ. ಸೊ ಫೇಲ್, ಇಲ್ಲಿ ಡಬಲ್ ಹೈಫನ್ ಹಾಕಿ ಫೇಲ್ ಅಂತ ಕೊಟ್ಟು ಎಂಟರ್ ಅಂತ ಹೊಡೆದ್ಬಿಟ್ರೆ ನಮ್ಗೆ ಏನ್ ಬರ್ತೈತಿ, ರಿಸಲ್ಟ್ ಬರ್ತೈತಿ. ಸೊ ಇದು ಈ ವಿದ್ಯಾರ್ಥಿ ಏನಾದ ಈಗ ಒಂದೇ ವಿದ್ಯಾರ್ಥಿ ಫೇಲ್ ಅಂತ ಬಂದ. ಯಾಕೆ ಫೇಲ್ ಅಂತ ಬಂದ? ಇವನಿಗೆ 35ಕ್ಕಿಂತ ಅಂಕಗಳು ಜಾಸ್ತಿ ಅಲ್ಲ, ಕೇವಲ 2 ಸಬ್ಜೆಕ್ಟ್ ಮಾತ್ರ ಏನಿದೆ 35 ಇದೆ. ಸೊ ಇವ 4 ಸಬ್ಜೆಕ್ಟ್ 35 ಆಗೋದ್ರ ಮಾತ್ರ ಪಾಸ್ ಅನ್ನೋ ಒಂದು ಕಂಡೀಷನ್ ಹಾಕಿರೋದ್ರಿಂದ ಆ ವಿದ್ಯಾರ್ಥಿ ಏನಾದಲ್ಲಿ ಫೇಲ್ ಆದ. ಸೊ ಇದನ್ನ ನಾವು ಎಲ್ಲರಿಗೂ ಅಪ್ಲೈ ಮಾಡ್ಬಿಡ್ಬೇಕು. ಒಂದ ಸಲ ಟೈಪಿಂಗ್ ನಮ್ದು ಏನೋ ಇದ್ರು, ಸೊ ಎಲ್ಲರಿಗೂ ಅಪ್ಲೈ ಮಾಡಿದಾಗ ಇಲ್ಲಿ ಏನಾಗ್ತತಿ, ಚೇಂಜಸ್ ಆಗ್ತಾ ಇತ್ತು ನೋಡಿ. ಇಲ್ಲಿ ಬಂತು, ಇಲ್ಲಿ ಪಾಸ್ ಅಂತ ಬಂತು. ಎಷ್ಟು 4ನೇ ವಿದ್ಯಾರ್ಥಿಗೆ ಪಾಸ್ ಅಂತ ಬಂತು. ಸೊ ಎಲ್ಲ ಇವ 35ಕ್ಕಿಂತ ಹೆಚ್ಚಿಗೆ ಅಂಕ ಗಳಿಸಿದಾನ, ಇವನು ಪಾಸ್. ಸೊ ಈ ರೀತಿ ಕೆಲವೊಬ್ಬರಿಗೆ ಫೇಲ್. ಈ ರೀತಿ ಏನಾಗ್ತೈತಿ, ಯಾರ್ ಪಾಸ್ ಯಾರ್ ಫೇಲ್ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಸೊ ನೆಕ್ಸ್ಟ್ ಗ್ರೇಡ್ ಕೊಡ್ಬೇಕು. ಸೊ ಗ್ರೇಡ್ ಕೊಡೋದು ಸಹಿತ ಇಲ್ಲೇ ಇಫ್ ಅಂಡ್ ಫಾರ್ಮುಲಾನ ಇಲ್ಲಿ ಬಳಸಬಹುದು. ಸೊ ಇಲ್ಲೇನು ಕೊಟ್ಟಿದ್ದೆ ನಾನು, ಜಸ್ಟ್ 2 ಗ್ರೇಡ್ ಅಷ್ಟೇ ಕೊಟ್ಟಿದ್ದೇನೆ. ಸೊ ಅಬೋವ್ 90 ಇದ್ರೆ ಎ ಅಥವಾ ಉಳಿದವರು ಬಿ ಅನ್ನೋದನ್ನ ನಾವಿಲ್ಲೇ ತೋರಿಸ್ತಾ ಹೋಗ್ತೇವೆ. ಸೊ ಅಬೋವ್ 90 ಇದ್ರೆ ಎ, ಬಿಲೋ 90 ಇದ್ರೆ ಬಿ ಅಂತ ಅನ್ನೋದನ್ನ ಇನ್ನು ಚೇಂಜ್ ಕೊಡ್ತಾ ಹೋಗ್ಬೋದು ನಾವು. ಅಲ್ಲಿ ಇಫ್ ಅಂಡ್ ಕಂಡೀಷನ್ ಜಾಸ್ತಿ ಆಗ್ತದೆ ಅನ್ನೋದಕ್ಕೆ ನಾವು ತೊಗೊಳಕ್ ಹೋಗಿಲ್ಲ. ಸಿಂಪಲ್ ಆಗಿ ಇಫ್ ಮತ್ತು ಬ್ರಾಕೆಟ್ ಅಂಡ್ ಇಲ್ಲಿ ಏನಾಗ್ತತಿ, ಪರ್ಸೆಂಟೇಜ್ 90ಕ್ಕಿಂತ ಹೆಚ್ಚಿದ್ರೆ ಅಂತ ಬ್ರಾಕೆಟ್ ಕ್ಲೋಸ್ ಮಾಡಿ ಎ ಗ್ರೇಡ್ ಅಂತ ಕೊಟ್ಟಿದ್ದೀನಿ. ಇಲ್ಲ ಅಂದ್ರೆ ಬಿ ಗ್ರೇಡ್ ಅಂತ ತಗೊಂತಾ ಇದ್ದೀವಿ. ಇದನ್ನ ಎಂಟರ್ ಕೊಟ್ರೆ, ಸೊ ಇಲ್ಲಿನ ಇನ್ನೂ ಒಂದ್ ಏನಿದೆ, ಫೇಲ್ ಆದವ್ರಿಗೆ ನಾವು ಇದನ್ನ ಕೊಡಲ್ಲ, ನಾಟ್ ಕಂಪ್ಲೀಟೆಡ್ ಅಂತಾನು ಕೊಡಬಹುದು. ಸೊ ಈ ರೀತಿ ನಾವು ಫಾರ್ಮುಲಾ ಕೊಟ್ಟಾಗ ಎ ಬಿ ಗ್ರೇಡ್ ಗಳು ಇಲ್ಲಿ ಏನಾಗ್ತಾವ, ಡಿಸ್ಪ್ಲೇ ಆಗಕ್ಕೆ ಸ್ಟಾರ್ಟ್ ಆಗ್ತಾವ. ಸೊ ಈ ರೀತಿ ನಾವೇನ್ ಮಾಡ್ಬೋದು, ಇಫ್ ಅಂಡ್ ಯಾವುದೇ ಇದರಲ್ಲಿ ಹೋದ್ರೆ ನಾವು ಇಫ್ ಅಂಡ್ ಅನ್ನು ಬಳಸ್ಬಿಟ್ರೆ ಸಾಕು, ನಾವು ಬೇಕಾದನ್ನ ಅವ್ರಿಗೆ ಎಕ್ಸೆಲ್ ಶೀಟ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಕ್ ಅವಕಾಶ ಇದೆ. ಈಕ್ವಲ್ ಟು ಹಾಕೊಂಡೇ ಮಾಡ್ಬೇಕು ನಾವು. ಈಕ್ವಲ್ ಟು ಹಾಕಿ ಇಫ್ ಅಂಡ್, ಇಫ್ ಹಾಕಿ ಬ್ರಾಕೆಟ್ ಹಾಕಿ ಅಂಡ್ ಹಾಕಿ, ಬ್ರಾಕೆಟ್ ನಲ್ಲಿ ನಾವು ಏನೋ ಬರೆದ್ರು ಮತ್ತೆ ಬ್ರಾಕೆಟ್ ಕ್ಲೋಸ್ ಮಾಡ್ಬೇಕು. ನೆಕ್ಸ್ಟ್ ಅದನ್ನ ಏನಾಗಬೇಕು, ಅದರಿಂದ ಏನಾಗಬೇಕು, ಎ ಗ್ರೇಡು ಬಿ ಗ್ರೇಡು ಸಿ ಗ್ರೇಡು ಅಥವಾ ಪಾಸ್ ಫೇಲ್, ಈ ರೀತಿ ನಾವು ಮಾಡಕ್ ಅವಕಾಶ ಇದೆ. ಸೊ ಇಲ್ಲೇ ಫಿಲ್ಟರ್ ಹಾಕೊಳ್ಳೋಣ. ಮೊದ್ಲಿಗೆ ನಾವು ಇಲ್ಲಿ ಫಿಲ್ಟರ್ ಹಾಕ್ಬೇಕಂದ್ರೆ ಇದನ್ನ ತೆಗೆದುಕೊಂಡು ಇಲ್ಲಿ ಎಲ್ಲಿ ಹೋಗ್ಬೇಕು, ಡಾಟಾಕ್ ಹೋಗ್ಬೇಕು. ಇಲ್ಲಿ ಡಾಟಾಕ್ ಹೋಗಿ ಇಲ್ಲಿ ಬರುತ್ತೆ ನೋಡ್ರಿ, ಫಿಲ್ಟರ್ ಅಂತ ಕಾಣಿಸ್ತಾ ಇದೆ ಅನ್ಕೊಂಡಿದ್ದೆ ನಾನು. ಡಾಟಾ ಹೋಗಿ ಇಲ್ಲಿ ಫಿಲ್ಟರ್, ಈ ಫಿಲ್ಟರ್ ಹಾಕ್ಬಿಟ್ರೆ ಈ ರೀತಿ ಮಾರ್ಕ್ಗಳು ಬರ್ತಾವ ಇಲ್ಲಿ ಸ್ಟಾರ್ಟ್ ಆಗಿ. ಸೊ ಎಲ್ಲರೂ ನೋಡ್ಕೋಬಹುದು. ಸೊ ಇದ್ರ ಉದ್ದೇಶ ಏನಂದ್ರ ಯಾರನ್ನ ಸಿಲೆಕ್ಟ್ ಮಾಡ್ಕೋಬೇಕನ್ನೋಕೆ ಅನುಕೂಲ. ಇದು ಎಲ್ಲ 100 ಮೆಂಬರ್ಸ್ ಇದೆ. ಸೊ 100 ಮೆಂಬರ್ಸ್ ಅಲ್ಲಿ ನಾವ್ ಏನನ್ನ ಸೆಲೆಕ್ಟ್ ಮಾಡ್ಕೋದು, ಓನ್ಲಿ ಬಾಯ್ಸ್ ಬೇಕಾಗಿದೆ ಅಥವಾ ಪಾಸ್ ಆಧಾರ್ ಅಷ್ಟೇ ಬೇಕು. ಸೊ ಪಾಸ್ ಆಧಾರ್ ಅಂದಾಗ ಇಲ್ಲಿ ರಿಸಲ್ಟ್ ಬರ್ಬೇಕು. ಇಲ್ಲಿ ರಿಸಲ್ಟ್ ಬಂದು ಈ ಕ್ಲಿಕ್ ಮಾಡಿದಾಗ ಇಲ್ಲಿ ತೋರಿಸ್ತದ ನಾವು ಸೆಲೆಕ್ಟ್ ಆಲ್ ಪಾಸ್ ಫೇಲ್ ಅಂತ. ಸೊ ನಾವ್ ಏನ್ ಬೇಕು, ಇಲ್ಲಿ ಪಾಸ್ ಅಷ್ಟೇ ಬೇಕು ಅಂದಾಗ ಇದು ಸೆಲೆಕ್ಟ್ ಆಲ್ ತೆಗೆದು ಜಸ್ಟ್ ಪಾಸ್ ಅಷ್ಟೇ ಹಾಕೋಬೇಕು.
ಸೊ ಇದೀಗ ನೋಡ್ರಿ ಎಲ್ಲಾ ರಿಸಲ್ಟ್ ಶೀಟ್ ಅಲ್ಲಿ ಪಾಸ್ ಅಂತ ಬರ್ತಾ ಇದೆ. ಸೊ ಇದನ್ನ ನಾವೇನ್ ಮಾಡ್ಕೋಬಹುದು, ಇದನ್ನ ಮತ್ತೆ ಬೇರೆ ಶೀಟ್ ತೆಗೆದುಕೊಂಡು ಹೋಗ್ಬೋದು. ಇಷ್ಟ ಮಕ್ಕಳು ಬೇಕು ಒಂದು ಸೀಟ್ ಅಲ್ಲಿ ಅಂತಂದ್ರೆ ಇದನ್ನ ಕಾಪಿ ಮಾಡ್ಕೊಂಡು ಈ ಏನು ಪಾಸ್ ಆದಂತ ಅಂದ್ರೆ ನಾವು ಪ್ರತಿಯೊಬ್ಬರದ್ದು ಟೈಪ್ ಮಾಡೋ ಅವಶ್ಯಕತೆ ಬರಲ್ಲ. ಓನ್ಲಿ ಪಾಸ್ ಆದವರು, ಇಲ್ಲಿ ಪಾಸ್ ಆದವ್ರನ್ನ ಇವ್ರನ್ನ ಏನ್ ಮಾಡ್ಕೋಬೇಕು, ಪೂರ್ತಿ ಸೀಟ್ ಅನ್ನ ಕಂಪ್ಲೀಟ್ ಆಗಿ ಇವ್ರನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಬೇರೆ ಕಡೆ ಬೇರೆ ಸೀಟ್ಗೆ ಹಾಕೋಬಹುದು ನಾವು. ಇವ್ನ ತಗೊಂಡು ಅಂದ್ರೆ ಓನ್ಲಿ ಪಾಸ್ ಆದಂತ ಸ್ಟೂಡೆಂಟ್ಸ್ ಎಷ್ಟು ಬಂದ್ರು, ಸೊ ಎಷ್ಟು ಕಾಲಮ್ಸ್ ಬಂದು ಅಂತದನ್ನ ತೆಗೆದುಕೊಂಡು ಅದನ್ನೇ ಇನ್ನೊಂದು ಸೀಟ್ ಹಾಕೊಂಡು ಬಂದು ರೆಡಿ ಇಟ್ಕೋಬಹುದು. ಸೊ ಇವ್ರು ಪಾಸ್ ಆದವರು, ಇವ್ರ ಬಗ್ಗೆ ನಾವು ಸ್ವಲ್ಪ ಗಮನ ಕಡಿಮೆ ಮಾಡ್ಕೋಬಹುದು ಅನ್ನೋದನ್ನ ಏನೋ ಒಂದು ನಮ್ಮ ಅನಾಲಿಸಿಸ್ ಮಾಡ್ಕೋಬೇಕು. ಸೊ ಇದೇ ಟೈಪ್ ಫೇಲ್ ಆದವ್ರನ್ನ ನಾವು ಸಪರೇಟ್ ಮಾಡ್ಕೋಬಹುದು. ಸೊ ಒಂದ್ ಎಕ್ಸೆಲ್ ಶೀಟ್ ಇಂದ ಹಲವಾರು ಎಕ್ಸೆಲ್ ಶೀಟ್ ಗಳನ್ನ ನಾವು ನಮಗೆ ಬೇಕಾದಂತ ಡಾಟಾಗಳನ್ನ ಸಂಗ್ರಹ ಮಾಡ್ಕೋಬಹುದು. ಸೊ ಇದೇ ಟೈಪ್ ಇದು ಬೇಡಪ್ಪ, ಪಾಸ್ ಫೇಲ್ ಆಯ್ತು, ಓಕೆ ಗ್ರೇಡ್ ಬೇಕು. ಅವ್ ಗ್ರೇಡ್ ಬಂದಾಗ ನಾ ಇದನ್ನ ಕ್ಲೋಸ್ ಮಾಡ್ಬೇಕು, ಇದನ್ನ ಕಂಪ್ಲೀಟ್ ಆಲ್ ಅಂತಂದು ಎಲ್ಲರಿಗೂ ಮತ್ತೆ ಓಕೆ ಕೊಟ್ಟು ಈ ಕಾಲಮ್ ಅನ್ನು ಮಾಮೂಲಾಗಿ ಇಟ್ಕೊಂಡು ನೆಕ್ಸ್ಟ್ ಗ್ರೇಡ್ ಬರ್ಬೇಕು. ಓನ್ಲಿ ಇಲ್ಲಿ ಗ್ರೇಡ್ ಎ ಅಂತಂದು ಇದ್ದವ್ರು ಎಷ್ಟು ಮಂದಿ ಇದಾರ ಅಂತ ಬೇಕಾಗಿದೆ. ಸೊ ಅವಾಗ ನಾವೇನ್ ಮಾಡ್ಬೇಕು, ಎಗೆ ಅಷ್ಟೇ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಎ ಗ್ರೇಡ್ ಇದ್ದವ್ರು, ಸೊ 4 ಜನ ಎ ಗ್ರೇಡ್ ಇದ್ದಾರೆ. ಸೊ 4 ಜನ ಮಾತ್ರ ಎ ಗ್ರೇಡ್ ತೆಗೆದುಕೊಂಡಿದ್ದಾರೆ. 90 ಅಬೋವ್% ಇದ್ದಂತವ್ರು 4 ಜನ ಇದಾರೆ ಅನ್ನೋದನ್ನ ಇಲ್ಲಿ ಈ ಸೀಟ್ ತೋರಿಸ್ತಾ ಇದೆ. ನಮ್ದು ಇಲ್ಲಿ ಮೀಡಿಯಂ ವೈಸ್ ನೋಡ್ತಾ, ನಮ್ಮ ಮೀಡಿಯಂ ಇಲ್ಲಿ 3 ಮೀಡಿಯಂ ತಗೊಂಡಿದ್ದೆ ನಾವು, ಇಂಗ್ಲಿಷ್, ಕನ್ನಡ, ಉರ್ದು. ಸೊ ಇಲ್ಲಿ ಏನ್ ತಗೋಬಹುದು, ಕನ್ನಡ ಮೀಡಿಯಂ ಅಷ್ಟೇ ಸೆಲೆಕ್ಟ್ ಮಾಡ್ಕೋಬೇಕಾಗಿದೆ. ಸೊ ಅವಾಗ ಕನ್ನಡ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು ಕನ್ನಡ, ಓನ್ಲಿ ಕನ್ನಡ ಮೀಡಿಯಂ ಮಾತ್ರ ಇಲ್ಲಿ ಬರ್ತಾ ಇದೆ ಸ್ಟೂಡೆಂಟ್ಸ್. ಎಷ್ಟು ಪಾಸ್ ಅವ್ರು ಮತ್ತು ಪೇಔಟ್ ಇದಕ್ಕೆ ಹೋಗ್ಕೊಂಡು ಅವರಲ್ಲಿ ಎಷ್ಟು ಪಾಸ್ ಆದ್ರೆ ಎಷ್ಟು ಫೇಲ್ ಆದ್ರೆ. ಈಗ ಕನ್ನಡ ಅಷ್ಟೇ ಇದೆ. ಸೊ ಇದ್ರಾಗ ಪಾಸ್ ಆರ್ ಫೇಲ್ ಅಂದ್ರೆ ಇದೇ ಒಂದು ಡಬಲ್ ಫಿಲ್ಟರ್. ಈಗ ಒಂದು ಫಿಲ್ಟರ್ ಮೀಡಿಯಂ ಹಾಕಿದ್ದೀನಿ, ಇನ್ನೊಂದು ಫಿಲ್ಟರ್ ಏನಾಗ್ತಾ ಇದ್ದೇನೆ ಇಲ್ಲೇ ಆ ಕನ್ನಡ ಮೀಡಿಯಂ ನಲ್ಲಿ ಪಾಸ್. ಸೊ ಇದೇನಾಯ್ತು ಡಬಲ್ ಫಿಲ್ಟರ್. ಈಗ ಕನ್ನಡ ಮೀಡಿಯಂ ಪಾಸ್, ಇದರಲ್ಲಿ ಎಷ್ಟು ಜನ ಎ ಗ್ರೇಡ್, ಟ್ರಿಬಲ್ ಫಿಲ್ಟರ್ ಮತ್ತೊಂದು, ಎಲ್ಲಿ ಯಾರು ಇಲ್ಲ ಎ ಗ್ರೇಡ್ ಇಲ್ಲಿ. ಸೊ ಎಲ್ಲರೂ ಬಿ ಇದ್ದಾರೆ. ಸೊ ಈ ರೀತಿ ನಾವಿಲ್ಲಿ ತೆಗೆದುಕೊಳ್ಬಹುದು. ಇದರಲ್ಲಿ ಅಥವಾ ಏಡೆಡ್ ಇದರಲ್ಲಿ ಗರ್ಲ್ಸ್ ಬಾಯ್ಸ್ ಬೇಕು. ಅದರಲ್ಲಿ ಕನ್ನಡ ಮೀಡಿಯಂ ನಲ್ಲಿ ಓನ್ಲಿ ಗರ್ಲ್ಸ್ ಪಾಸ್ ಆದವರು. ಸೊ ಮತ್ ಕಡಿಮೆ ಆಯ್ತು. ಸೊ 3 ಫಿಲ್ಟರ್ ಹಾಕಿದೆ ನಾ, ಏನು ಗರ್ಲ್ಸ್, ಮೀಡಿಯಂ ಕನ್ನಡ, ಪಾಸ್. ಈ ರೀತಿ ನಾವಿಲ್ಲಿ ಮಾಡಬಹುದು. ಇವತ್ತು ನಿಮ್ ಕನ್ಫ್ಯೂಸ್ ಆಗ್ತಂದ್ರಿ ಯಾವ ಫಿಲ್ಟರ್ ಹಾಕೇನಿ ಏನಾಗೈತೆ ಅಂತ ಎಲ್ಲರೂ ಕನ್ಫ್ಯೂಷನ್ ಇದೆ ಕೆಲವೊಬ್ಬರಿಗೆ. ಸೊ ಏನೇನ್ ಹಾಕಿ ಅವಾಗ ಏನ್ ಮಾಡ್ಬೇಕು, ಫಿಲ್ಟರ್ ತೆಗೆದು ಬಿಡೋದು ಸುಮ್ನೆ. ಇಲ್ಲಿ ಹೋಗಿ ಡಾಟಾ ಇದೆಯಲ್ವಾ, ಡಾಟಾಕ್ ಹೋಗಿ ಫಿಲ್ಟರ್ ಕ್ಲಿಕ್ ಮಾಡಿಬಿಟ್ರೆ ಫಿಲ್ಟರ್ ಹೋಗ್ಬಿಡುತ್ತೆ. ಸೊ ಫಿಲ್ಟರ್ ಹೋಗಿ ನಾರ್ಮಲ್ ಸೀಟ್ ಮತ್ತು ನಮ್ದು ಮೊದ್ಲಿಂದ ಸೀಟ್ ಇರುತ್ತೆ ಅದೇ ಕಾಣಿಸುತ್ತೆ. ಯಾಕಂದ್ರೆ ಏನೇನ್ ಹಾಕಿ ಏನೇನು ಕನ್ಫ್ಯೂಸ್ ಆಗ ಟೆನ್ಷನ್ ಸ್ಟಾರ್ಟ್ ಆಗಿರ್ತೈತಿ. ಸೊ ಅವಾಗ ಏನ್ ಮಾಡ್ಬೇಕು, ತಕ್ಷಣ ಫಿಲ್ಟರ್ ಕ್ಲೋಸ್ ಮಾಡ್ಬಿಡ್ಬೇಕು. ಸೊ ಫಿಲ್ಟರ್ ಕ್ಲೋಸ್ ಆದಾಗ ಯಾವ್ದು ಫಿಲ್ಟರ್ ಕಾಣ್ತಾ ಇಲ್ಲ ಇಲ್ಲಿ. ಸೊ ಯಾವ್ಯಾವ ಫಿಲ್ಟರ್ ಹಾಕಿವಿ ಅಂತಂದು ಏನೇನೋ ಕನ್ಫ್ಯೂಷನ್ ಆದಾಗ ಫಿಲ್ಟರ್ ಕ್ಲೋಸ್ ಮಾಡ್ಬಿಡ್ಬೇಕು, ಮತ್ತೆ ಹೊಳ್ಳಿ ರೀಫಿಲ್ಟರ್ ಹಾಕೊಂಡ್ಬಿಡ್ಬೇಕು. ಸೊ ಇದನ್ನ ಪೂರ್ತಿ ಸೀಟ್ ಅನ್ನ ಇದು ಮಾಡ್ಕೊಂಡಿರ್ತೀವಿ, ಅಥವಾ ಕ್ಲಿಕ್ ಮಾಡಿದ್ರೆ ಸಾಕು. ಇಲ್ಲೊಂದು ಇನ್ಸರ್ಟ್ ಅಂತ ಇರುತ್ತೆ. ಸೊ ಇನ್ಸರ್ಟ್ ಅಂತ ಹೋಗ್ಬೇಕು, ಇದಕ್ಕೆ ಹೋಗಿ ಪೇವಟ್ ಟೇಬಲ್ ಅಂತ ಬರುತ್ತೆ, ಕಾಣಿಸ್ತಾ ಇದೆ ಅನ್ಕೊಂಡಿದ್ದೀನಿ. ಫಸ್ಟ್ ಇರುತ್ತೆ ಅದು. ಇನ್ಸರ್ಟ್ ಹೋಗಿ ಪೇವಟ್ ಟೇಬಲ್ ಹೋಗಿ ಎಂಟರ್ ಕೊಟ್ಬಿಟ್ರೆ ಸಾಕು. ಇಲ್ಲಿ ಕೇಳಿಸುತ್ತ ಸೀಟ್ ನೆಕ್ಸ್ಟ್ ಸೀಟ್ ಹೋಗ್ಬೇಕಾ ಅಂತಂದು, ಅಂದ್ರೆ ನ್ಯೂ ಸೀಟ್ ಅಲ್ಲಿ ಮಾಡ್ಬೇಕು. ಅದೇ ಸೀಟ್ ಅಲ್ಲಿ ಮಾಡಂಗಿಲ್ಲ, ನ್ಯೂ ಸೀಟ್ ಹೋಗ್ಬೇಕು. ಸೊ ಆಟೋಮೆಟಿಕ್ ಇಲ್ಲಿ ನೋಡಿ ನ್ಯೂ ಸೀಟ್ ಅಂತ ಇದೆ ವರ್ಕ್ ಸೀಟ್, ಅದಕ್ಕೆ ಓಕೆ ಕೊಟ್ಬಿಟ್ರೆ ಸೀದಾ ಇಲ್ಲಿ ಬಂತು, ಫಿಲ್ಟರ್ ರೆಡಿ ಆಯ್ತು. ಈಗ ಸಾರಿ ಏನು ಫೇವರ್ಟ್ ಟೇಬಲ್ ರೆಡಿ ಆಯ್ತು. ಸೊ ಈಗೆಲ್ಲ ಆಗ್ಲೇ ನೆನಪದ್ದಂಗ ನೋಡ್ಕೊಂತ ಹೋಗೋಣ ನಾವು ಏನೇನ್ ಮಾಡ್ಬೇಕು ಅಂತ. ಸೊ ಇಲ್ಲಿ 4 ಟೇಬಲ್ ಇದೆ, ರಿಪೋರ್ಟ್, ಫಿಲ್ಟರ್, ಕಾಲಮ್ ಮತ್ತು ರೋ ವ್ಯಾಲ್ಯೂಸ್ ಅಂತಂದ್ ಹೇಳಿ. ಜಸ್ಟ್ ಒಂದು ಐಡಿಯಾ ಕೊಡ್ತಾ ಇರ್ತಾನೆ ಅಷ್ಟೇ ನಾನು, ಇಲ್ಲಿ ಏನ್ ಜಾಸ್ತಿ ಇದನ್ನ ಮಾಡೋದು ಬೇಡ. ಈಗ ಮೀಡಿಯಂ ಅಥವಾ ಜೆಂಡರ್, ಸ್ಟೂಡೆಂಟ್ಸ್ ನೇಮ್ ಅವೆಲ್ಲ ಬಿಟ್ಟು ಈಗ ನಾವು ಏನ್ ಮಾಡ್ತೀವಿ, ಇಲ್ಲಿ ಫ್ಲಾಗ್ಸ್ ತಗೊಳ್ಳೋಣ. ಅಂದ್ರೆ ಅರ್ಥ ಗೌರ್ಮೆಂಟ್ ಏಡೆಡ್ ಸ್ಕೂಲ್, ಇದನ್ನ ನಾವಿಲ್ಲೇ ತಂದು ಹಾಕೊಂತಾನ. ಸೊ ಇಲ್ಲಿ ಬಂದ್ ನೋಡ್ರಿ, ಅದನ್ನ ಸಿಲೆಕ್ಟ್ ಮಾಡಿ ಇಲ್ಲಿ ತಂದಿಟ್ರೆ ಇಲ್ಲಿ ಕಾಣಿಸುತ್ತಾ ಇದೆ ನೋಡ್ರಿ, ಏಡೆಡ್, ಗೌರ್ಮೆಂಟ್, ಅನ್ಏಡೆಡ್ ಅಂತ. ಸೊ ಇಲ್ಲಿ ಇವರಲ್ಲಿ ಪಾಸ್ ರಿಸಲ್ಟ್ ಅನ್ನ ತಗೋಬೇಕಾಗಿದೆ ನಾ, ರಿಸಲ್ಟ್. ಸೊ ಅದನ್ನ ತಗೊಬಂದು ಇಲ್ಲಿಗೆ ಹಾಕ್ತಾನ. ವ್ಯಾಲ್ಯೂಸ್ ಇಲ್ಲಿ ನೋಡ್ರಿ, ನಾ ಏನ್ ತಗೊಂಡೆ, ಸ್ಕೂಲ್ ಅಂದ್ರೆ ಗೌರ್ಮೆಂಟ್, ಏಡೆಡ್ ಅದನ್ನೆಲ್ಲ ತಗೊಂಡು ರೋ ಲೇಬಲ್ ಹಾಕಿದೆ, ಅದ್ರ ವ್ಯಾಲ್ಯೂಸ್ ಹಾಕಿದೆ. ಏನಂತ ಬಂತಿಲ್ಲ ವ್ಯಾಲ್ಯೂಸ್ ಯಾವ್ದ್ರದ್ದು ಹಾಕಿದೀನಿ, ರಿಸಲ್ಟ್ ಇನ್ ವ್ಯಾಲ್ಯೂಸ್. ಸೊ ಇಲ್ಲಿ ಕ್ಲಿಯರ್ ಬಂದು ಏಡೆಡ್ 56 ಹುಡುಗರು, ಗೌರ್ಮೆಂಟ್ 36, ಅನ್ಎಡೆಡ್ 7 ಹುಡುಗರು ಇದಾರೆ ಟೋಟಲ್. ಬಟ್ ಇಲ್ಲಿ ನಾ ಕೌಂಟ್ ಕಷ್ಟ ಕೊಟ್ಟಿದ್ದೇನೆ. ಸೊ ಇಲ್ಲಿ ಏನ್ ಮಾಡ್ಬೇಕು, ಪಾಸ್ ಆರ್ ಫೇಲ್ ಅಂತ ಕೊಡ್ಬೇಕಲ್ಲ. ಸೊ ಪಾಸ್ ಆರ್ ಫೇಲ್ ಅನ್ನ ತೆಗೆದುಕೊಳ್ಬೇಕಾದಾಗ ಇದನ್ನ ಈ ಕಾಲಮ್ ಅಲ್ಲಿ ಇಲ್ಲಿ ಹಾಕ್ಬೇಕು ರಿಸಲ್ಟ್. ಸೊ ಇಲ್ಲಿ ಬಂತು ನೋಡ್ರಿ. ಸೊ ಡಬಲ್ ಇಲ್ಲಿ ಕೌಂಟ್ ಕೊಟ್ಟಿದ್ದೀನಿ, ಇಲ್ಲಿ ರಿಸಲ್ಟ್ ಕೊಟ್ಟಿದ್ದೀನಿ ಕಾಲಮ್ ಅಲ್ಲಿ. ಸೊ ಎಲ್ಲಿ ಬಂತು, ಇಲ್ಲಿ ಪಾಸ್ ಎಷ್ಟಿದ್ದಾರೆ, ಫೇಲ್ ಎಷ್ಟಿದ್ದಾರೆ, ಟೋಟಲ್ ಎಷ್ಟಿದ್ದಾರೆ ಅಂತ.
ಆ ಪೇವಟ್ ಟೇಬಲ್ ಅಲ್ಲಿ ನಿಜವಲ್ಲೂ ಅದೇ ನಾನು ಇಲ್ಲಿ ಬಂದು ಕಲ್ತಿದ್ದು, ಯಾವ್ದೋ ನನ್ನ ಆಫೀಸಲ್ಲಿ ಸುಮಾರು ನನಗೆ 5,000 ಹುಡುಗರನ್ನೇ ರಿಸಲ್ಟ್ ಅನಾಲಿಸಿಸ್ ಮಾಡ್ಬೇಕಾಗಿತ್ತು ನಾನು. ಸೊ ಯಾವ ಸ್ಕೂಲಲ್ಲಿ ಯಾವ ಮಕ್ಕಳು, ಎಷ್ಟು ಮಕ್ಕಳು ಫೇಲ್ ಆಗಿದ್ದಾರೆ, ಎಷ್ಟು ಮಕ್ಕಳು ಪಾಸ್ ಆಗಿದ್ದಾರೆ ಅನ್ನೋದನ್ನು ಕೊಡ್ಬೇಕು. ಸೊ ಅವ್ರು ಕೊಟ್ಟು ಆ ಶಾಲೆಯನ್ನು ಫೋಕಸ್ ಮಾಡ್ಕೋಬೇಕು ನಾನು. ಸೊ ಆ ಶಾಲೆಗೆ ನೆಕ್ಸ್ಟ್ ಇಯರ್ ರಿಸಲ್ಟ್ ಏನ್ ಮಾಡ್ಬೇಕು ನಾವು ಅನ್ನೋದನ್ನ, ಸೊ ಆ ಪೇವಟ್ ಟೇಬಲ್ ನನ್ಗೆ ಕ್ಲಿಯರ್ ಆಗಿ ಕೊಡ್ತಾ ಇರ್ತೈತಿ. ಸೊ ಒಂದು ಗೌರ್ಮೆಂಟ್ ಹೈಸ್ಕೂಲ್ ಹಾವೇರಿ ಅಂತ ಇತ್ತು, ಗೌರ್ಮೆಂಟ್ ಹೈಸ್ಕೂಲ್ ಹಾವೇರಿಯಲ್ಲಿ ಟೋಟಲ್ 75 ಎಕ್ಸಾಮ್ ಕೂತ್ಕೊಂಡಿದ್ರು. ಸೊ ಅಲ್ಲಿ ಬರುತ್ತದೆ 75, ಅದರಲ್ಲಿ ಪಾಸ್ ಆರ್ ಎಷ್ಟು, ಫೇಲ್ ಎಷ್ಟು. ಸೊ ಅದನ್ನ ಕನ್ಸಿಡರ್ ಮಾಡ್ಕೊಂಡು ನಾವು, ಸೊ ಇದು ರಿಸಲ್ಟ್ ಕಡಿಮೆ ಆಗಿದೆ. ಸೊ ಇದೆಲ್ಲದು ನಾವು ಕ್ಯಾಲ್ಕುಲೇಷನ್ ಮಾಡಕ್ ಆಗಂಗಿಲ್ಲ. ಜಸ್ಟ್ ಒಂದು 5 ನಿಮಿಷದಲ್ಲಿ ಇಡೀ 5,000 ಜನರ ರಿಸಲ್ಟ್ ಅನ್ನ ಅನಾಲಿಸಿಸ್ ಮಾಡಿ ಅದನ್ನ ಅಂಕಿ ಸಂಖ್ಯೆಯನ್ನ ಕೊಟ್ಟು ಡಾಟಾವನ್ನ ನಾವು ಕ್ಲಿಯರ್ ಮಾಡಿ. ಇದೇ ಇದರಲ್ಲಿ ಎಕ್ಸೆಲ್ ಶೀಟ್ ಅಲ್ಲಿ ಇರುವಂತ ಅತಿ ಇಂಪಾರ್ಟೆಂಟ್. ಪೇವಟ್ ಟೇಬಲ್ ಅನ್ನ ಯಾರು ಚೆನ್ನಾಗಿ ಕಲಿತಾರಲ್ಲ, ಸೊ ಡಾಟಾ ಅನಾಲಿಸಿಸ್ ಅನ್ನ ಅರ್ಥ ಮಾಡಿಸಿ ಎಲ್ಲರಿಗೂ ತಿಳಿಸಿ ಹೇಳ್ಬೋದು ಅಂತ. ಸೊ ಇದನ್ನ ಮಾಡ್ಬೇಕಾದಾಗ ಮೊದ್ಲೇ ಏನು ಫಿಲ್ಟರ್ ಕಲ್ಕೊಂಡ್ಬಂದು, ಫಿಲ್ಟರ್ ನಲ್ಲಿ ಉದ್ದೇಶ ಕ್ಲಿಯರ್, ಓನ್ಲಿ ಯಾರ್ಯಾರದೊಂದು ಟೇಬಲ್ ಸಿಗುತ್ತೆ ಅಷ್ಟೇ. ಬಟ್ ಪೇವಟ್ ಪಾಯಿಂಟ್ ಅಲ್ಲಿ ಹಂಗಲ್ಲ, ದೊಡ್ಡ ಡಾಟಾವನ್ನ ಸಿಂಪ್ಲಿಫೈ ಮಾಡೋದು. ಇನ್ನೊಂದು ನಿಮ್ ಕ್ವಿಕ್ ಆಗಿ ಎಲ್ಲರೂ ನಾವು ಮೊಬೈಲ್ ಯೂಸ್ ಮಾಡ್ತಾ ಇದ್ವಿ. ಸೊ ಮೊಬೈಲ್ ಯೂಸ್ ಮಾಡ್ತಾ ಇದ್ವಿ, ನಾ ಹೇಳಿದ್ದು ಅನ್ನೋದಕ್ಕಿಂತನೂ ಜಸ್ಟ್ ಒಂದು ಕ್ಲಿಕ್ ಮಾಡಿ ಯೂಟ್ಯೂಬ್ ಅಲ್ಲಿ ಹೋಗಿನೂ ನೀವು ಈಗ ನಾವೊಂದು ಐಡಿಯಾ ಕೊಟ್ಟಾಗ, ಸೊ ಅದನ್ನ ಯಾರೋ ಒಬ್ರು ಎಕ್ಸ್ಪ್ಲೇನ್ ಮಾಡಿರ್ತಾರೆ ಪೇವಟ್ ಟೇಬಲ್ ಹೆಂಗಿರುತ್ತೆ ಅಂತಂದ್ ಹೇಳಿ. ಸೊ ಹಂಗ್ ಕ್ಲಿಕ್ ಮಾಡ್ಕೊಂಡು ಇನ್ನೂ ಹೆಚ್ಚಿನ ಮಾಹಿತಿನ ತಾವೆಲ್ಲರೂ ಪಡ್ಕೋಬಹುದು.